ఇంత కన్న సౌభాగ్యము ఇంత కన్న సౌభాగ్యము అంతులేని మహిమగల మాతల్లి కృప కలుగగా 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 ఇంత కన్న సౌభాగ్యము భోగ భాగ్యములకు దాసులై కామాతీతులమని తలచి భోగేశ్వర భాగ్యములకు దాసులై కామాతీతులమని తలచి భోగ భాగ్యములకు దాసులై కామాతీతులమని తలచి సదాచారులుగా నటించినా సదాచారులుగా నటించిన ఆత్మవంచకులకు తెలివి చెప్పగా సదాచారులుగా నటించిన ఆత్మవంచకులకు తెలివి చెప్పగా ఇంత కన్న సౌభాగ్యమా అంతులేని మహిమగల మాతల్లి కృప కలుగగా ఇంత కన్న సౌభాగ్యమా జీవము కన్నయో ద్రవ్యమే మిగులను ఆపతేజము తెలియని పాలికి జీవము కన్నయో ద్రవ్యమే మిగులను ఆపతేజము తెలియని పాలికి సదసద్వస్తుల యథార్థము తెలుపుచు సదసద్వస్తుల యథార్థము తెలుపుచు సదసద్వస్తుల యథార్థము తెలుపుచు గీత సుధాముది వాసవి తుంగదా గీత సుధాముది వాసవి తుంగదా గీత సుధాముది వాసవి తుంగదా
ಗೀತಾ ಸುಧಾಮುನಿ ವಾಸವಿ ಇಂಥ ಸೌಭಾಗ್ಯ ಅಂತುಲೇ ಮಹಿಮಗಳ ಮಾತಲಿ ಕೃಪಕಲ್ದಗ ನಿಂತು ಕಣ್ಣ ಸೌಭಾಗ್ಯ ಮಾರ್ಗದರ್ಶನ ಸಲಹೆಗಳೆಲ್ಲ ತಗೊಂಡೇ ಬರ್ದಿದ್ರು ಗ್ರಂಥನ. ಅವ್ರು ಬರ್ದಿದ್ರು ಈ ಬುಕ್ ಆವಾಗಲೇ ಚಿಕ್ಕಮ್ಮ ಇದು ತೆಲುಗುನಲ್ಲಿ ಬರ್ದಿದ್ರು. ವಾಸವಿ ಪುರಾಣಂ ಅಂತ ಪುಸ್ತಕ ನೋಡ್ತಾ ಇರಿ ಎಲ್ರು. ಅದನ್ನ ಚಿಕ್ಕಮ್ಮ ಆವಾಗ್ಲೇ 1918 ಏನೋ 18 ಸಾರಿ 20 ಅನ್ಸುತ್ತೆ. ಚಿಕ್ಕಮ್ಮ ಇದನ್ನ ತೆಲುಗುನಲ್ಲಿ ಇದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರು. ಪೆನುಗೊಂಡ ಟ್ರಸ್ಟ್ ಅವ್ರು ಅದನ್ನ ಪ್ರಿಂಟ್ ಮಾಡಿಸಿದ್ರು. ಇವಾಗ ಎಲ್ರು ಸೇರಿ 4 ಸಂಘಗಳವರೆಲ್ಲ ಸೇರಿ ಅಂದ್ರೆ ಆರ್ಯವರ್ಷ ಮಹಾಸಭೆ, ನಮ್ಮ ಕುಲಗುರುಗಳು, ಪೆನುಗೊಂಡ ಟ್ರಸ್ಟ್ ಎಲ್ಲ 4, ಆಮೇಲೆ ರವಿಶಂಕರ್ ಗುರು ಇದು ಪ್ರೆಸಿಡೆಂಟ್, ಆರ್ಯವರ್ಷ ಮಹಾಸಭೆ ಪ್ರೆಸಿಡೆಂಟ್ ಎಲ್ರು ಸೇರಿ ಒಂದು ಒಮ್ಮತಕ್ಕೆ ಬಂದು ಯಾಕಂದ್ರೆ ತುಂಬಾ ಜನ ಗ್ರಂಥಕರ್ತರು ನಮ್ಮ ವಾಸವಿ ದೇವಿ ಜೀವನ ಚರಿತ್ರೆ ಬರ್ದ್ಬಿಟ್ಟಿದ್ದಾರೆ. 50 ಅಧ್ಯಾಯ, 30 ಅಧ್ಯಾಯ, 36 ಅಧ್ಯಾಯ ತುಂಬಾ ಜನ ಲೇಖಕರು ಬರ್ದಿದ್ದಾರೆ. ಎಲ್ಲರೂ ಒಮ್ಮತದಿಂದ ಇದನ್ನ ಸರ್ವಾನುಮತದಿಂದ ಅಂಗೀಕರಿಸಿ 18 ಅಧ್ಯಾಯ ಇದೆ ವಾಸವಿ ಕನ್ಯಕ ಪುರಾಣ ಅಂತ 4ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಬುಕ್ನ. ಇದನ್ನ ಈ 2000 ಬುಕ್ಸ್ ಕಾಪಿ ಪ್ರಿಂಟ್ ಮಾಡ್ತಾ ಇದ್ದಾರಂತೆ. 6ನೇ ತಾರೀಕಿಂದ ಪ್ರತಿಯೊಬ್ರು ದಿನಕ್ಕೊಂದೊಂದು ಅಧ್ಯಾಯ ಓದೋದು. ಅಷ್ಟು ನನಗೆ ಅರ್ಥ ಆಯ್ತು. ಬೇಕಾದ್ರೆ ಸ್ವಾಧ್ಯಾಯ ಗ್ರೂಪ್ಗೆ ಪ್ರೆಸಿಡೆಂಟ್ ಯಾರಿದ್ದಾರೆ ಈಗ ಉಮಾ ಸಾಯಿರಾಮನ್ ಅವ್ರು ಮಾತಾಡಿದ್ದಾರೆ. 4ನೇ ತಾರೀಕು ವಾಸವಿ ಧರ್ಮಸ್ಥಳದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಬುಕ್ಸ್ ಎಲ್ಲ 50 ರೂಪಾಯಿ ಅಥವಾ 60 ರೂಪಾಯಿ ತುಂಬಾ ಚೀಪ್ ಆಗಿ ಇಟ್ಟಿದ್ದೀನಿ ಅಂತ ಹೇಳಿದ್ರು. ವಾಸವಿ ಪುರಾಣ ಅಂದ್ರೆ ದೇವಿ ಇದು ಕಥಾಭಾಗ 18 ಅಧ್ಯಾಯಗಳಿದೆ. ಚಿಕ್ಕ ತೆಗೆದ 5-6 ಪೇಜ್ ಇದೆ ಅಷ್ಟೇ. ದಿನಕ್ಕೊಂದು ಅಧ್ಯಾಯ ಓದೋದು ಏನೋ ನಿಬಂಧನೆಗಳಿದೆ. ಅದು ನಮ್ಮ ತಾರಾ ಅವ್ರು ಬಂದಾಗ ಹೇಳಕ್ ಹೇಳ್ತೀನಿ. ಸುಪ್ರಭಾತ, ಸಹಸ್ರನಾಮ, ಅಷ್ಟೋತ್ರ ಎಲ್ಲ ಒಂದು ಬುಕ್ ಅಲ್ಲಿ ಸಿಗಂಗೆ ಪ್ರಿಂಟ್ ಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಹಂಚ್ತಾ ಇದ್ದಾರೆ, ಅಂದ್ರೆ ಕೊಂಡ್ಕೊಳ್ತಾ ಇದ್ದಾರೆ. ಅದು ರಥದ ತರ ಎಲ್ರು ಮಾಡಿ ಅಂತ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವಿಷಯ ನಮ್ಮ ಗ್ರೂಪ್ ಗೊತ್ತಿರ್ಲಿ ದೇವಿಗಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಕನ್ನಡದಲ್ಲಿ ಇದೆಯಾ? ಕನ್ನಡದಲ್ಲಿ ಇದೆಯಾ? ಹೌದು, ಮಾತಾಡ್ಬೋದಾ? ಬಂದಿದ್ಯಾ? ಇದೀನಿ. ಮತ್ತೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೀನ್ ಇರ್ಲಿಲ್ಲ, ಅದಕ್ಕೆ ನಾನೇ ಹೇಳಕ್ ಶುರು ಮಾಡಿದೆ. ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೇಳುತ್ತಿದ್ದ ಮಿಕ್ಕಿದ ವಿಷಯ ಹೇಳ್ತೀನಿ. ಅದಕ್ಕೆ ಹರಿ ಓಂ. ಅದೇನಿಲ್ಲ, ಈಗ ಅದು ಅಧ್ಯಾಯ ಅದಕ್ಕೆ ಮೊದ್ಲು ಬೇರೆ ಕತೆ ಅಂತ ಬೇರೆ ರೂಲ್ಸ್ ಮಾಡಿದ್ರು. ಪ್ರತಿ ವಾರ ಒಂದು ಅಧ್ಯಾಯ ಓದ್ಬಿಟ್ಟು 31 ರೂಪಾಯಿ ಇಡೋದು ಕಾಣಿಕೆ. ಅದು ಅವ್ರವರೇ ಮನೇಲೆ ಇಟ್ಕೊಳೋದು. ಅದು ದೇವ್ರ ಮುಂದೆ ಇಟ್ಬಿಟ್ಟು ಎಲ್ಲ ಆದ್ಮೇಲೆ ದೇವಿಗೆ ನಮ್ಮ ಊರಲ್ಲಿ ನಮ್ಮ ದೇವಸ್ಥಾನದಲ್ಲಿ ದೇವಿಗೆ ಮಡ್ಲಕ್ಕಿ ಕಟ್ಕೊಂಡು ಹೆಚ್ಚು ಕಮ್ಮಿ 1100 ಚಿಲ್ಲರೆ ಆಗುತ್ತೆ. ಅದರಲ್ಲಿ ನಾವುಗಳೇ ಕಟ್ಕೊಳ್ಳೋದನ್ನ ಎಲ್ಲರೂ ಒಟ್ಟಿಗೆ ಸಾಮೂಹಿಕವಾಗಿ ಮಡ್ಲಕ್ಕಿ ಕಟ್ಟೋದು ಅಂತ ಆ ಥರ ಆಗಿತ್ತು. 36 ಅಧ್ಯಾಯಕ್ಕೆ 36 ದಿನ ಅಂತ. ಈಗ ಇದು 18 ಅಧ್ಯಾಯದಲ್ಲಿ ಇನ್ನು ಏನ್ ತರ ಮಾಡ್ತಾರೆ ಗೊತ್ತಿಲ್ಲ. ಈಗ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಬುಕ್ಕು. ಅದ್ರೊಳಗೆಲ್ಲ ಇರೋದ್ರಿಂದ ಎಲ್ಲ ಒಂದರಲ್ಲೇ ಇರ್ಲಿ ಅಂತ ಇದ್ ಮಾಡ್ತಾ ಇದ್ದಾರೆ. ಇನ್ನ ಅಕ್ಕಮ್ಮ ನಿಮ್ಮಲ್ಲಿ ಯಾರು ಸಂಘಗಳಿದ್ರೆ ಅವ್ರವ್ರ ಊರಲ್ಲಿ ಗೊತ್ತಾಗೋಗುತ್ತೆ. ಸಂಘದಲ್ಲಿ ಜಾಯಿನ್ ಆಗ್ಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ಏನಾರಿದೆ ಈಗ ನಾನು ನಮ್ ಸಂಘದಲ್ಲಿ ಏನ್ ಮಾಡಿದೀನಿ, ನಾನು ಬೇರೆ ಅಂದ್ರೆ ಈಗ ಸುಮಾರು ಜನ ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ಮಕ್ಳು ಹೋಗಿರ್ತಾರೆ, ಅಲ್ಲಿ ಸಂಘ ಇಲ್ಲ. ಸೊ ನನ್ನ ಗ್ರೂಪ್ ಅಲ್ಲಿ ನಾನು ಬೇರೆಯವ್ರನ್ನೆಲ್ಲ ಸೇರ್ಸಿದೀನಿ. ಹಾಗೆ ಸುಮಾರು ಜನ ಸೇರ್ಸ್ಕೊಂತ ಇದಾರೆ. ಇದು ಅಂದ್ರೆ ಒಂದ್ ಸಂತೋಷ ಏನಂದ್ರೆ ಅದು ಇದು ಅಂತ ಅನ್ಕೊಂಡ್ ಕೊನೆಗೆ ರಾಜೋತ್ತಮ ಕಟ್ಟಿರೋದೇ ರಚನೆ ಮಾಡಿದಾಯ್ತು ಅಂತ ಏನೋ ಒಂದು ಹೆಮ್ಮೆ, ಸಂತೋಷ, ತುಂಬಾನೇ ಸಂತೋಷ ಆಯ್ತು. ನಾನು ದೇವಿ ದರ್ಶನ್ ನಮ್ ಬುಕ್ ಇಟ್ಟಿದ್ರೆ ಚೆನ್ನಾಗಿತ್ತು ಪಾರಾಯಣ ಮಾಡಕ್ಕೆ ಅಂತ ಮನಸ್ಸಾಗಿ ಬಂತು ನಂಗೆ. ಅದೇ ಪುಸ್ತಕ ಸೆಲೆಕ್ಟ್ ಇದನ್ನ ತಗೊಳ್ಳಲ್ಲ, ತುಂಬಾ ದೊಡ್ಡ. ಅಲ್ಲಮ್ಮ, ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ರಚನೆ ಮಾಡಿರೋದನ್ನ ಇವ್ರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದನ್ನ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಗುರುಗಳು ರಚನೆ ಮಾಡಿರೋದಕ್ಕೆ. ಹೌದು ಹೌದು. ಇವ್ರು ಯಾರು ಪಾಂಡುರಂಗ ಅಂತಾನೆ ಅವ್ರೇನ ರಚನೆ ಮಾಡಿರೋದು.
ಚೀರಾಲ ಪಾಂಡುರಂಗರಾವನ್ ಅವರು ಫೋಟೋ ತೋರಿಸಿ. ಹೌದೌದೌದು. ಇದರಲ್ಲೂ ಇದೆ, ವಾಸವಿದೇವಿ ದರ್ಶನಮಲ್ಲೂ ಇದೆ ಅವರು. ಹೌದು ಮಣಿಗುಪ್ತಾದಿಗಳೇ, ವಿವಾಹಗಳಲ್ಲಿ 8 ವಿಧಗಳಿವೆಯೆಂದು ಶಾಸ್ತ್ರಾಭಿಪ್ರಾಯವು. ಅವು ಕ್ರಮವಾಗಿ ಹೀಗಿದೆ: ಬ್ರಾಹ್ಮ, ಆರ್ಷ, ದೈವ, ಗಾಂಧರ್ವ, ಅಸುರ, ರಾಕ್ಷಸ, ಪ್ರಾಜಾಪತ್ಯ, ಪೈಶಾಚ. ಇವುಗಳಲ್ಲಿ ಮೊದಲನೆಯ 4 ವಿವಾಹಗಳು ಉತ್ತಮ. ಇವುಗಳನ್ನು ಒಂದೊಂದಾಗಿ ವಿವರಿಸುವೆನು, ಆಲಿಸಿರಿ. ಬ್ರಾಹ್ಮಿ ವಿವಾಹ. ಸವರ್ಣಳಾಗಿಯೂ ಬಂಧುಯುಕ್ತಳೂ ಶೀಲಸಂಪನ್ನಳೂ ಆಚಾರವಂತಳೂ ಆದ ಕನ್ಯೆಯನ್ನು ವೇದೋಕ್ತ ರೀತಿಯಲ್ಲಿ ವಿವಾಹವಾದರೆ ಅದಕ್ಕೆ ಬ್ರಾಹ್ಮಿ ವಿವಾಹ ಎನ್ನುವರು. ಗುರು ಹಿರಿಯರು ಮುಂದೆ ನಿಂತು ನಡೆಸುವ ವಿವಾಹ ಈ ಬಗೆಯದು. ಇಂತಹ ವಿವಾಹದಿಂದ ಒಂದಾದ ದಂಪತಿಗಳಿಗೆ ಹುಟ್ಟುವ ಸಂತಾನವು ಬ್ರಹ್ಮವರ್ಚಸ್ವಿಗಳಾಗಿ, ಶಿಷ್ಟ ಸಂಪ್ರದಾಯಶೀಲರಾಗಿ, ರೂಪ ಗುಣ ಸತ್ಯಶ್ರೀ ಸಂಪನ್ನರಾಗಿ, ಯಶಸ್ವಿಗಳೂ ಆಗಿ, ಭೋಗ ಜೀವನದಲ್ಲಿಯೂ ತೃಪ್ತರಾಗುವರು. ಅಲ್ಲದೆ ಧರ್ಮನಿಷ್ಠರಾಗಿ ಶತಾಯುಷಿಗಳಾಗಿ ಜೀವಿಸಬಲ್ಲರೆಂಬುದು ಋಷಿವಾಣಿ. ಇನ್ನು ಎರಡನೇದಾಗಿ ಆರ್ಷ ವಿವಾಹ. ಓರಿ ಮತ್ತು ಹಸುವಿನ ಸಹಿತ ಕನ್ಯೆಯನ್ನು ದಾನ ಮಾಡುವುದು ಆರ್ಷ ವಿವಾಹ. ಗಾಂಧರ್ವ ದೈವ ವಿವಾಹ. ಯಜ್ಞದಲ್ಲಿ ದಕ್ಷಿಣೆಯ ರೂಪವಾಗಿ ಕನ್ಯೆಯನ್ನು ಕೊಟ್ಟರೆ ಅದನ್ನು ದೈವ ವಿವಾಹವೆನ್ನುವರು. 4ನೇದಾಗಿ ಗಾಂಧರ್ವ ವಿವಾಹ. ಅನ್ಯೋನ್ಯವಾಗಿ ಪ್ರೇಮಿಸುವವರು ವಿವಾಹವಾದರೆ ಗಾಂಧರ್ವ ವಿವಾಹವಾಗುವುದು. ನಮ್ಮ ಸನಾತನ ಭಾರತೀಯ ಪುಣ್ಯ ಪುರುಷರೆಷ್ಟೋ ಮಂದಿ ಗಾಂಧರ್ವ ವಿಧಿಯಿಂದ ಸತಿಪತಿಗಳಾಗಿರುವರು. ಉದಾಹರಣೆಗೆ ದುಷ್ಯಂತ ಶಕುಂತಲೆಯರು, ಅರ್ಜುನ ಸುಭದ್ರೆಯರು. ಈ 4 ಮೊದಲೇ ಎಕ್ಸ್ಪ್ಲೈನ್ ಮಾಡಿ ಸರ್, ಆಮೇಲೆ ನೀವು ಇನ್ನು 4ನ್ನು ಎಕ್ಸ್ಪ್ಲೈನ್ ಮಾಡಿರಂತೆ. ನಂದೀಶ್ ಸರ್. ಬ್ರಹ್ಮ ವಿವಾಹ ಅಂತ ಮೊದಲನೇದು ಹೇಳ್ತಾರೆ. ಅದನ್ನ ಬ್ರಾಹ್ಮಿ ಅಂತ ಇವರು ಕರೆದಿದ್ದಾರೆ. ಇದು ಇಲ್ಲಿ ಕೊಟ್ಟಿದ್ದಾರೆ ಅಲ್ಲ, ಬ್ರಾಹ್ಮ ಅಂತಾನೆ ಇಲ್ಲಿ ಮೊದಲನೇದಾಗಿ ಬ್ರಾಹ್ಮ ಅಂತ ಇದೆ. ಎರಡೂ ಕಡೆಗೆ ತುಂಬಾ ತಿಳುವಳಿಕೆ ಇರುವಂತವರು, ಜ್ಞಾನಿಗಳು, ಅತ್ಯುತ್ತಮವಾದ ಬದುಕನ್ನ ಬದುಕ್ತಾ ಇರುವಂತವರು, ಇಚ್ಛೆ ಮಾಡಿ ವೇದೋಕ್ತವಾದ ರೀತಿಯಲ್ಲಿ ವೇದ ಮಂತ್ರಗಳ ಸಹಿತವಾಗಿ ವೇದ ಮಂತ್ರಗಳನ್ನ ಹೇಳಿಸಿ ಮತ್ತು ಅವುಗಳ ಅರ್ಥವನ್ನ ವಿವರಿಸಿ ಅದರಂತೆ ವೇದೋಕ್ತವಾದ ಬದುಕಿಗೆ ಅವರಿಬ್ಬರನ್ನ ಅಣಿಗೊಳಿಸ್ತಕ್ಕಂಥ ಅಥವಾ ಆ ವೇದೋಕ್ತವಾದ ಬದುಕನ್ನ ಬದುಕ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ ಮಾಡ್ತಕ್ಕಂಥ ಒಂದು ವಿವಾಹಕ್ಕೆ ಬ್ರಾಹ್ಮಿ ವಿವಾಹ ಅಂತ ಕರೀತಾರೆ. ಅಲ್ಲಿ ಸಾಂಸಾರಿಕವಾದಂತ ಸುಖ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆಧ್ಯಾತ್ಮಿಕವಾದಂತ ಜವಾಬ್ದಾರಿ ಏನಿದೆ ಗಂಡು ಹೆಣ್ಣಿನ ಮೇಲೆ, ಅದನ್ನ ಕೂಡ ಅವರು ಹೆಗಲ ಮೇಲೆ ಒತ್ಕೊಳ್ಬೇಕಾಗತ್ತೆ. ದೇಹ ಸುಖ ಅಷ್ಟೇ ಮುಖ್ಯ ಆಗಲ್ಲ ಅಲ್ಲಿ. ಅದು ತಿಳುವಳಿಕೆಯಿಂದ, ಅತ್ಯಂತ ಜ್ಞಾನದಿಂದ ಆಧ್ಯಾತ್ಮಿಕವಾದ ಪಥದಲ್ಲಿ ಸಾಗ್ತಾ ಆ ಜವಾಬ್ದಾರಿಯನ್ನ ಸಮಾಜದಲ್ಲಿ ಏನಿದೆ ಆಧ್ಯಾತ್ಮಿಕವಾಗಿ ತಿಳುವಳಿಕೆಯಿಂದ ಬದುಕಬೇಕಾದಂತ ಜವಾಬ್ದಾರಿ ಮನುಷ್ಯನ ಮೇಲೆ, ಆ ಥರದಲ್ಲಿ ಬದುಕಲಿಕ್ಕೆ ಅವ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಡುವಂತ ವಿವಾಹ. ಅದು ತಿಳುವಳಿಕೆಯಿಂದ ಕೂಡಿರ್ತದೆ, ಜ್ಞಾನದಿಂದ ಕೂಡಿರ್ತದೆ, ವೇದೋಕ್ತವಾದಂತ ರೀತಿಯಲ್ಲಿ ನಡೀತದೆ. ಎರಡನೇದು ದೈವ ವಿವಾಹ ಅಂತ ಹೇಳಿ ಹೇಳ್ತಾರೆ. ಇವರು ಆರ್ಷ ವಿವಾಹ ಅಂತ ಹೇಳಿದ್ದಾರೆ. ಎರಡನೇದು ಆರ್ಷ ವಿವಾಹ ಅಂತ ಅಂದ್ರೆ ಒಬ್ಬ ಋಷಿ ಪತ್ನಿಯಾಗಿ ಆ ಋಷಿಯ ಬಾಳಿನ ಜೊತೆನೊಳಗಡೆಗೆ ಋಷಿ ಸದೃಶವಾದ ಬದುಕನ್ನು ಬದುಕಲಿಕ್ಕೆ ಯಾರು ಇಷ್ಟಪಡ್ತಾಳೋ ಹುಡುಗಿ, ಅವಳನ್ನ ಋಷಿ ಜೀವನಕ್ಕೆ ಅವಳನ್ನ ಅಣಿಗೊಳಿಸ್ತಕ್ಕಂಥ ಒಂದು ಬದುಕಿಗೆ ಅಣಿ ಮಾಡ್ತಕ್ಕಂಥ ವಿವಾಹ ಇದು. ಅಲ್ಲಿ ಹಿಂದೆ ಇತ್ತದು ನಮ್ಮ ಭಾರತೀಯ ಸನಾತನ ಬದುಕಿನೊಳಗಡೆಗೆ. ಈಗ ಆ ಥರದ್ದು ಇವಾಗ ಉದಾಹರಣೆಗೆ ನಾವ್ ಹೇಳ್ಬೇಕು ಅಂತಂದ್ರೆ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರು ಋಷಿಗಳು ಅಂತ ನಾವು ಕರೆಯೋದಾದ್ರೆ, ಅವರ ಪತ್ನಿ ಅವರು ಆ ವಿವಾಹವನ್ನ ಆರ್ಷ ವಿವಾಹ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಹೀಗೆ ಅದೊಂದು ವಿಶೇಷವಾದ ಮಾದರಿ ಬದುಕನ್ನ ಸರಳವಾಗಿ ಅತ್ಯಂತ ಲೋಕಹಿತದ ಕಾರಣಕ್ಕಾಗಿ ಬದುಕ್ತಕ್ಕಂಥ ಬದುಕಿಗೆ ಎದುರಾಗ್ತಕ್ಕಂಥ ಒಂದು ವಿವಾಹ ಅದು ಆರ್ಷ ವಿವಾಹ ಅಂತ ಹೇಳಿ ಹೇಳ್ತಾರೆ. ಇನ್ನ ದೈವ ವಿವಾಹ ಅಂತ ಹೇಳಿ ಇವ್ರೇನ್ ಹೇಳ್ತಿದ್ದಾರೆ,
ಅದು ಮೂರನೇದು. ಹ್ಮ್. ಇಲ್ಲಿ ಯಜ್ಞದಲ್ಲಿ ದಕ್ಷಿಣೀಯ ರೂಪವಾಗಿ ಕನ್ಯೆಯನ್ನ ಕೊಟ್ಟರೆ ಅಂತ ಹೇಳಿದ್ದಾರೆ. ಒಂದೇ ಸಾಲಿನಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದು ಇಲ್ಲಿ ಸ್ವಲ್ಪ ಬೇರೆ ತರದಲ್ಲಿ, ನನಗೆ ಸಿಕ್ಕಿರೋ ವಿವರಣೆಯಲ್ಲಿ ಬೇರೆ ತರ ಇದೆ. ಅದು ಸೂಕ್ತವಾದ ವರ ಸಿಕ್ಕದೆ ಹೋದ್ರೆ ಧಾರ್ಮಿಕವಾದ ಸಮಾರಂಭಗಳಲ್ಲಿ ವಿಧಿವಿಧಾನಗಳನ್ನು ನಿರ್ವಹಿಸ್ತಕ್ಕಂಥ ಪುರೋಹಿತರು ಯಾವ ವರನನ್ನ ಆಕೆಗೆ ತೋರಿಸ್ತಾರೋ ಆ ವರನೊಂದಿಗೆ ಅವಳನ್ನ ಮದುವೆ ಮಾಡಿ ಕೊಡುವಂಥದ್ದು ದೈವ ವಿವಾಹ ಅಂತ ಹೇಳ್ತಾರೆ. ಇದು ದೈವ ವಿವಾಹದ ಅರ್ಥ ಇವ್ರು ಕೊಡುವಂಥದ್ದು. ದಕ್ಷಿಣೆ ರೂಪದಲ್ಲಿ ಕೊಟ್ಟು ಬಿಡುವಂಥದ್ದು. ತಂದೆ ತಾಯಿಗಳು ನೋಡ್ತಾರೆ, ಮದುವೆ ಮಾಡೋದಿಕ್ ಪ್ರಯತ್ನ ಮಾಡ್ತಾರೆ, ಆದ್ರೆ ಸೂಕ್ತವಾದ ವರ ಅವ್ರಿಗೆ ಪ್ರಾಪ್ತಿ ಆಗಲ್ಲ ಅಂದಾಗ ಸಮಾಜದಲ್ಲಿ ಯಾರೋ ಒಬ್ರು ಗಣ್ಯರು, ಪುರೋಹಿತರು, ಎಲ್ಲರ ಕ್ಷೇಮವನ್ನ ಕುರಿತು ಯೋಚನೆ ಮಾಡುವಂತವ್ರು ಯಾವುದೋ ಒಬ್ಬ ವ್ಯಕ್ತಿಯನ್ನ ತೋರಿಸಿ ಈತನಿಗೆ ಕೊಡಿ ನಿಮ್ಮ ಮಗಳನ್ನ ಅಂದ್ರೆ ಅವಾಗ ತಂದೆ ತಾಯಿಗಳು ಆಕೆಯನ್ನ ದಾನ ಮಾಡ್ಬಿಡ್ತಾರೆ ದಕ್ಷಿಣೆ ರೂಪದಲ್ಲಿ ಅಂತ ಹೇಳಿ. ಅದನ್ನ ಇಲ್ಲಿ ದೈವ ವಿವಾಹ ಅಂತ ಕರೀತಾರೆ. ಇದು ಗೊತ್ತಿರ್ಲಿಲ್ಲ. ಅದೇ ಹಳ್ಳಿಗಳಲ್ಲಿ ಜಾತ್ರೆಗೆ ಈ ದೇವದಾಸಿಯರು ಆ ತರದೆಲ್ಲ ಬಿಡ್ತಾರ ನೋಡಿ, ಹೆಣ್ಮಕ್ಳು ದೇವರಿಗೆ ಬಿಟ್ಟಂತ ಬಸವಿಯರು ಅಂತ ಕರಿತಿದ್ರು ಅದನ್ನ ಒಂದು ಅರ್ಥದಲ್ಲಿ. ಆ ತರದಲ್ಲಿ ಹೆಣ್ಣನ್ನ ದಾನ ಮಾಡ್ಬಿಡೋ ಅಂತದ್ದು ಯಾವ್ದೋ ಒಂದು ಕಾಲದಲ್ಲಿ ಇತ್ತೇನೋದು, ಇವಾಗ ಅದಿಲ್ಲ, ಆ ಬಳಕೆ ಇಲ್ಲ. ಈಗ ಹೆಣ್ಣು ಸಿಗ್ತಾನೆ ಇಲ್ಲ ಮದುವೆ ಮಾಡ್ಕೊಳ್ಳೋದಿಕ್ಕೆ, ಸಮಸ್ಯೆ ಇದೆ ಈಗ. ಇನ್ನು ನಾಲ್ಕನೇದು ಹೇಳ್ತಿರೋ ಅಂತದ್ದು ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ ಅಂದ್ರೆ ಅಚಾನಕ್ ಆಗಿ ಎಲ್ಲೋ ಒಂದ್ ಕಡೆಗೆ ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಭೇಟಿ ಆಗ್ತಾರೆ. ಅದು ಆ ಸಂದರ್ಭದಲ್ಲೇನೆ ಅವರಿಬ್ಬರಲ್ಲಿ ಅಗಾಧವಾದ ಪ್ರೇಮ ಉಂಟಾಗಿ ಅದು ಮದುವೆವರೆಗೂ ಹೋದ್ರೆ ಅವರಿಬ್ರು ಅಲ್ಲೇ ಮದುವೆ ಆಗ್ಬಿಡ್ತಾರೆ. ಉದಾಹರಣೆಗೆ ದುಷ್ಯಂತ ಶಕುಂತಲೆಯನ್ನ ಮದುವೆ ಆಗಿದ್ದು, ಹಾಗೇನೆ ಅರ್ಜುನ ಸುಭದ್ರೆಯನ್ನ ಮದುವೆ ಆಗಿತ್ತು. ಸುಭದ್ರೆಯನ್ನ ಓಡಿಸ್ಕೊಂಡೋಗ್ ಮದುವೆ ಆದ, ಆರಿಸ್ಕೊಂಡೋಗ್ ಮದುವೆ ಆದ ಅವನು. ಅಲ್ಲ, ಅವಳಲ್ಲ, ಇನ್ನೊಬ್ಳು ಬಬ್ರುವಾಹನ್ ತಾಯಿ ಇದ್ದಾಳಲ್ಲ, ಚಿತ್ರಾಂಗದೆಯನ್ನ ಮದುವೆ ಆಗಿದ್ದು ಅವನು ಈ ವಿವಾಹ ವಿಧಿಯಲ್ಲಿ ಗಾಂಧರ್ವ ವಿವಾಹ ಆಗ್ತಾನೆ. ಅರ್ಜುನ ಚಿತ್ರಾಂಗದೆಯನ್ನ ಮದುವೆ ಆಗಿದ್ದು ಈ ವಿಧಾನದಲ್ಲಿ. ಅಲ್ಲೇನೆ ತಕ್ಷಣನೇ ಮದುವೆ ಆಗ್ತಾರೆ. ಅಲ್ಲಿ ಒಂದಿನ 2 ದಿನ ಕಳೀತಾನೆ, ಆಮೇಲೆ ಹೊರಟು ಬಿಡ್ತಾನೆ. ಆಮೇಲೆ ಬಬ್ರುವಾಹನ ಮತ್ತೆ ಅವ್ರ ತಾಯಿ ಇಬ್ಬರನ್ನು ಮರ್ತು ಬಿಡ್ತಾನೆ. ಅದು ಗಾಂಧರ್ವ ವಿವಾಹ. ಮುಂದೆಂದ ಓದೋದಿದ್ರೆ ಓದಿ, ಇನ್ನು ಮೂಲ 4 ಇದಾವೆ. ಹೌದು. ಇನ್ನ ಅಸುರ ವಿವಾಹ. ಅರ್ಜುನ ಉರುಚಿನ ಮದುವೆ ಆಗ್ತಾನಲ್ಲ, ಅದು ಗಾಂಧರ್ವ ವಿವಾಹನ? ಹೌದೌದು, ಅವೆಲ್ಲ ಗಾಂಧರ್ವ ವಿವಾಹಗಳೇನೆ. ದುಷ್ಯಂತ ಅಷ್ಟೇ ಅಲ್ವಾ? ಅದು ಗಾಂಧರ್ವ ವಿವಾಹ. ಹೇಳಿದ್ರಲ್ಲ, ಮೊದ್ಲೇ ಹೇಳಿದ್ವಿ ಸರ್. ಇನ್ನು 5ನೇದಾಗಿ ಅಸುರ ವಿವಾಹ. ದ್ರವ್ಯಾದಿಗಳನ್ನು ಕೊಟ್ಟು ಕನ್ಯೆಯನ್ನು ತರುವುದು ಅಸುರ ವಿವಾಹ. ಶ್ರೀಮಂತಿಕೆಯ ದರ್ಪದಿಂದ ತಾನು ಬಯಸಿದ ಕನ್ಯೆಯನ್ನು ಪಡೆಯುವುದು. ಇನ್ನು ರಾಕ್ಷಸ ವಿವಾಹ. ಒಡೆದು ಬಡೆದು ಕನ್ಯೆಯನ್ನು ಹಿಂಸಿಸಿ ಬಲಾತ್ಕಾರದಿಂದ ಅಳಿಸಿ ವಿವಾಹವಾದರೆ ಅದು ರಾಕ್ಷಸ ವಿವಾಹ. ಇಂತಹ ಮದುವೆ ಕೇವಲ ಯಾಂತ್ರಿಕ ಜೀವನವೆನಿಸುವುದೇ ಹೊರತು ಪ್ರೀತಿಪೂರ್ಣ ಸೌಖ್ಯ ದೊರೆಯುವುದಿಲ್ಲ. ಇನ್ನು 7ನೇದಾಗಿ ಪ್ರಾಜಾಪತ್ಯ ವಿವಾಹ. ತನ್ನ ಧರ್ಮಕ್ಕೆ ಅನುಸರಿಸಿ ನಡೆದುಕೊಳ್ಳುವ ಮೂಢಳನ್ನು ಕೈ ಹಿಡಿದಾಗ ಅದು ಪ್ರಾಜಾಪತ್ಯ ವಿವಾಹ ಎನಿಸುವುದು. ಇನ್ನು 8ನೇದಾಗಿ ಪೈಶಾಚಿಕ ವಿವಾಹ. ಇನ್ನು ಕಡೆಯದಾಗಿ ಪೈಶಾಚಿಕ ವಿವಾಹದ ಬಗ್ಗೆ ಹೇಳುವಂತೆಯೇ ಇಲ್ಲ. ಮಾನವನು ಅತಿ ನೀಚನಾಗಿ ವರ್ತಿಸುವ ಅಧೋಗತಿಯ ಸ್ಥಾಯಿಯದು. ನಿದ್ರಿಸುತ್ತಿರುವವಳನ್ನಾಗಲಿ ಜ್ಞಾನಶೂನ್ಯಳನ್ನಾಗಲಿ ವಿವಾಹವಾದರೆ ಅದು ಪೈಶಾಚಿಕ ವಿವಾಹವೆನಿಸುವುದು. ಓರ್ವ ಕನ್ಯೆಯೆಂದರೆ ಅಬಲೆ, ಅಸ್ವತಂತ್ರಳು, ಭೋಗ್ಯವಸ್ತು, ಅವಳಿಗೆ ಸ್ವಂತಿಕೆ ಇಲ್ಲ, ಜಡವಸ್ತಿಗೆ ಸಮ ಎಂದು ತಿಳಿಯುವ ಕಾಮಾಂಧ ಮೂರ್ಖರು ಇಂಥ ವಿವಾಹಕ್ಕೆ ಸಿದ್ಧರು ಎಂದು ಸಾಲಂಕಾಯನರು ಅಷ್ಟುವಿಧ ವಿವಾಹಗಳ ಬಗ್ಗೆ ಸುಂದರವಾಗಿ ವಿವರಣೆ ನೀಡಿದರು. ರಾಕ್ಷಸ ವಿವಾಹ ಉದಾಹರಣೆ
ರಾವಣ ಧಾನ್ಯಮಾಲಿನಿಯನ್ನ ಮದುವೆ ಆಗಿದ್ದು. ಧಾನ್ಯಮಾಲಿನಿ ಅನ್ನುವಂತ ಒಬ್ಬ ಒಳ್ಳೆ ಪತಿವ್ರತ ಸ್ತ್ರೀ ಇದ್ಲು. ಅವಳ ಗಂಡನನ್ನ ಯುದ್ಧದಲ್ಲಿ ಸೋಲಿಸಿ ಕೊಂದು ಅವಳನ್ನ ಒತ್ಕೊಂಡ್ ಬರ್ತಾನೆ ಲಂಕೆಗೆ. ಲಂಕೆನಲ್ಲಿಟ್ಟು ಸ್ವಲ್ಪ ದಿನ ಅವಳನ್ನ ಕಾಡಿಸಿ ಪೀಡಿಸಿ ತನ್ನ ವಿವಾಹ ಆಗುವಂತೆ ಒಪ್ಪಿಸಿ ಮದುವೆ ಆಗ್ತಾನೆ. ಅದು ರಾಕ್ಷಸ ವಿವಾಹ ಅಥವಾ ಅಸುರ ವಿವಾಹ ಅಂತ ಹೇಳಿ ಅದನ್ನ ಹೇಳ್ಬೋದು. ಇನ್ನ ಅಸುರ ಪೈಶಾಚ ವಿವಾಹ ಅಂತ ಅಂದ್ರೆ ಮಲಗಿ ನಿದ್ದೆ ಮಾಡಿ ಕುಡಿದು ಕೆಲವರು ಹೆಣ್ಣಿಗೆ ಕುಡಿಸ್ಬಿಟ್ಟು ಪ್ರಜ್ಞೆ ಇಲ್ದಂಗ್ ಮಾಡಿ ಹೊತ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಅತ್ಯಾಚಾರ ಮಾಡುದು. ಸರ್, ರಾಕ್ಷಸ ವಿವಾಹ ಮತ್ತೆ ಅಸುರ ವಿವಾಹಕ್ಕೂ ಏನ್ ವ್ಯತ್ಯಾಸ ಸರ್? ಎರಡು ಒಂದೇ ಅಲ್ವಾ? ಅಸುರರು ಅಂದ್ರೆ ರಾಕ್ಷಸರು ಅಂದ್ರೆ ಎರಡು ಒಂದೇ ಅಲ್ವಾ? ಅದನ್ನ ಇವರು ಇಲ್ಲಿ ಹೇಳಿದ್ದಾರೆ, ನಾನು ಅದಕ್ಕೆ ಅದನ್ನ ಬಿಟ್ಟೆ. ಅಸುರ ವಿವಾಹ ಅಂದ್ರು ಒಂದೇ, ರಾಕ್ಷಸ ವಿವಾಹ ಅಂದ್ರು ಒಂದೇ. ಅದಕ್ಕೊಂಚೂರು ವ್ಯತ್ಯಾಸ ಇದೆ ಈ ಅಸುರ ವಿವಾಹಕ್ಕೂ ರಾಕ್ಷಸ ವಿವಾಹಕ್ಕೂ. ಅಸುರ ವಿವಾಹದಲ್ಲಿ ತಂದೆ ತಾಯಿಗಳನ್ನ ಸಾಲ ಗೀಲ ಕೊಟ್ಬಿಟ್ಟು ಅವರನ್ನ ಕುಡಿಸಿ ಅವ್ರಿಗೆ ಲೋಭವನ್ನ ಉಂಟು ಮಾಡಿ ಅವರ ಒಪ್ಪಿಗೆನ್ ತಗಂತಾನೆ ಹುಡುಗ, ಆದ್ರೆ ಹುಡುಗಿಗೆ ಒಪ್ಪಿಗೆ ಇರಲ್ಲ. ಅದೇ ತಂದೆ ತಾಯಿಗಳನ್ನ ಕಷ್ಟಕ್ಕೆ ಸಿಕ್ಕಾಕ್ಸಿ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಸಾಲ ಕೊಟ್ಟು ಆ ಸಾಲ ವಸೂಲಿ ಮಾಡಕ್ ಆಗದೆ ಹೋದಾಗ ನಿನ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ಬಿಡು, ಸಾಲ ಬಿಟ್ಬಿಡ್ತೀನಿ ಅನ್ನೋ ಅಂಥದ್ದು. ಇವೆಲ್ಲ ಅಸುರ ವಿವಾಹಗಳಾಗ್ತವೆ. ಅಸಹಜವಾಗಿ ಹೆಣ್ಣಿಗೆ ಇಷ್ಟ ಇಲ್ಲದೆ ಇದ್ರೆ ಸಂಪತ್ತನ್ನ ತೋರಿಸಿ ಅಧಿಕಾರವನ್ನ ತೋರಿಸಿ ಅದು ಮಾಡ್ಕೊಂಡಂತ ಮದುವೆಗೆ ಅಸುರ ವಿವಾಹ ಅಂತ ಕರೀತಾರೆ. ಇನ್ನೊಂದು ಇಲ್ಲಿ ನನ್ನ ಮೊಮ್ಮಗಳು ಚಿಕ್ಕವಳು ಕೇಳ್ತಾ ಇದ್ದಾಳೆ, ಇಡಂಬಿ ಭೀಮ ಅವ್ರ ಮದ್ವೆ ಎಂತದ್ದು ಅಂತ ಕೇಳ್ತಾ ಇದ್ದಾಳೆ. ಅದು ಇಡಂಬಿ ಭೀಮ ಮದುವೆ ಅದು ಗಾಂಧರ್ವ ವಿವಾಹವೇ. ಅವಳು ಇಬ್ರು ಪರಸ್ಪರ ಮೆಚ್ಕೊಂಡ್ ಮದುವೆ ಆಗ್ತಾರೆ. ಸರಿ ಸರಿ. ಅವನೇನು ಹೆದರ್ಸಿ ಮದುವೆ ಆಗಲ್ಲ ಇಡಂಬಿನ. ಓಕೆ ಸರ್. ಅವನ್ನ ನೋಡ್ತಿದ್ದಂಗೆ ಅವಳಿಗೆ ಇಷ್ಟ ಆಗತ್ತೆ, ಅವಳು ನೋಡ್ತಿದ್ದಂಗೆ ಇವನಿಗೂ ಇಷ್ಟ ಆಗತ್ತೆ. ಹಾಗಾಗಿ ಹುಡುಗಿ ಒಪ್ಪಿದ್ಮೇಲೆ ಇನ್ಯಾರು ಒಪ್ಪಿಗೆ ಬೇಕಾಗಲ್ಲ ಅನ್ಸಿ ಅಲ್ಲೇ ಅವರು ಸರಿ ಮಾಡ್ಕತಾರೆ. ಆಮೇಲೆ ಅವನು ಘಟೋದ್ಗಜ ಅಂತ ಹೇಳಿ ಮಗನು ಅದಕ್ಕೆ ಹುಟ್ಟತಾನೆ ಸಂಬಂಧಕ್ಕೆ. ಅದು ಆಮೇಲೆ ಹುಟ್ಟದಲ್ವಾ ಘಟೋತ್ಕಚ? ಭೀಮ ಇಡಂಬಿ ಹುಟ್ಟವನಲ್ವಾ? ಹೌದೌದು, ಇಡಂಬಿ ಮಗನೇ ಅವನು. ಅಲ್ಲ, ಆಮೇಲೆ ಒಪ್ಪಿಗೆ ಕೊಡ್ತಾನೆ ಅಂತ ತಾವು ಹೇಳಿದ್ರಿ. ಮದ್ವೆ ಆದ್ಮೇಲೆ ತಾನೆ ಅವ್ನು ಹುಟ್ಟತಾನೆ. ಹೌದೌದೌದು, ಅದು ಆ ಸಂಬಂಧದೊಳಗಡೆಗೆ ಅದು ತಪ್ಪೇನಿಲ್ಲ ಅಂತ. ಅದು ಗಾಂಧರ್ವ ವಿವಾಹವೇ ಅದು. ಸರಿ ಸರಿ. ತಂದೆನ್ ಕೊಂದ್ರು ಕೂಡ ಅವ್ಳು ಭೀಮನ್ ಇಷ್ಟ ಪಡ್ತಾಳೆ ಹಿಡಿಂಬೆ. ಅದು ಯುದ್ಧದಲ್ಲಿ ಕೊಲ್ತಾನೆ, ಆದ್ರೆ ಅವನು ಭೀಮ ಅವನಿಗೆ ಇಷ್ಟ, ಅವಳಿಗೆ ಇಷ್ಟ ಆಗ್ತಾಳೆ, ಅವಳು ಇಷ್ಟಪಟ್ಟು ಕೇಳ್ತಾಳೆ. ಹಂಗಾಗಿ ಆಯ್ತು. ಯಾಕಂದ್ರೆ ಅನಾಥವಾದ ಕನ್ಯೆಯನ್ನ ಅಲ್ಲಿ ಬಿಟ್ಟು ಹೋಗೋದಿಕ್ ಮನಸ್ಸಾಗಲ್ಲ. ಅವಳು ಇಷ್ಟಪಟ್ಟಿದ್ರಿಂದ ಮದುವೆ ಮಾಡ್ಕೊತಾನೆ ರಕ್ಷಣೆಗೋಸ್ಕರ. ಯುದ್ಧ ಅವಳು ಹಿಡಂಬಿಗೋಸ್ಕರ ನಡೆಯಲ್ಲ, ಅದು ಅವರ ಅಧಿಕಾರದ ಒಂದು ಪ್ರತಿಷ್ಠಾಪನೆಗೋಸ್ಕರ ನಡೆಯುತ್ತೆ ಅಷ್ಟೇನೆ. ಅಧಿಕಾರ ವಿಸ್ತರಣೆಗಾಗಿ ನಡೀತದೆ ಬಿಟ್ರೆ ಅವನನ್ನ ಕೊಂದು ಇವಳನ್ನು ಮದುವೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಡೆದ ಯುದ್ಧ ಅಲ್ಲ ಅದು. ಹೌದು. ಸರಿ. ಆಮೇಲೆ ಆಸುರಿ ಆಯ್ತು. ಇವಾಗ ರಾಕ್ಷಸ ವಿವಾಹ ಹೇಳಿದೆ. ರಾವಣಂದು ಹೇಳದ್ನಲ್ಲ, ವರನ ವಧುವಿನ ಕುಟುಂಬದೊಂದಿಗೆ ಯುದ್ಧ ನಡೆದು ಆ ಯುದ್ಧದಲ್ಲಿ ಜಯಿಸಿದಂತ ವರ ವಧುವನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋ ಅಂಥದ್ದು. ಬಲಪ್ರಯೋಗದಿಂದ, ಅಧಿಕಾರದ ದರ್ಪದಿಂದ ಅನಿವಾರ್ಯವಾಗಿ ಹುಡುಗಿ ಅವನ ಒಂದು ಗೆಲುವಿನ ಕಾರಣಕ್ಕಾಗಿ ಅಸಹಾಯಕಳಾಗಿ ಮದುವೆ ಮಾಡ್ಕೊಳ್ಳೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಅದು ರಾಕ್ಷಸ ವಿವಾಹ ಅಂತ ಕರೀತಾರೆ. ಪೂರ್ಣ ಪ್ರಮಾಣದ ಒಪ್ಪಿಗೆ ಇರಲ್ಲ ಹೆಣ್ಣಿಗೆ ಅಷ್ಟೇ. ಸರ್, ಭೀಷ್ಮ ಮಾಡಿದ್ದು ಅದೇ ಅಲ್ವಾ ಸರ್? ಯುದ್ಧದಲ್ಲಿ ಗೆದ್ದು ತಮ್ಮಂದ್ರಿಗೆ ಮದುವೆ ಮಾಡಿಸ್ತಾನಲ್ಲ. ಅದು ಕೂಡ ನೀವ್ ಹೇಳ್ದಂಗೆ ಅದು ಅಸುರ ವಿವಾಹವೇ. ಭೀಷ್ಮಂದು ಅಂಬೆಲೆಕ್ಕವನ್ನೆಲ್ಲ ಗೆದ್ಕೊಂಡು ಬರ್ತಾನಲ್ಲ, ಅಸುರ ವಿವಾಹ. ಅದು ಅದಕ್ಕಾಗೇನೆ ಅಂತ ಮಕ್ಳು ಹುಟ್ಟೋದಲ್ಲಿ. ಅಲ್ಲ ಸರ್, ಇಲ್ಲಿ ಅಸುರ ವಿವಾಹ ಅಂದ್ರೆ ದ್ರವ್ಯಾದಿಗಳನ್ನು ಕೊಟ್ಟು ಕನ್ಯೆಯನ್ನು ತರುವುದು ಅಂತ ಹೇಳ್ತಾ ಇದ್ದಾರೆ.
ಮತ್ತೆ ಇಲ್ಲ ಇದರ ಜೊತೆಗೆ ಇನ್ನೂ ಒಂದಿದೆ. ಅದನ್ನೇ ನಾನು ಹೇಳಿದೆ, ಅಸುರ ವಿವಾಹದಲ್ಲಿ ಇವರು ದ್ರವ್ಯಾದಿಗಳನ್ನ ಕೊಟ್ಟು ಕನ್ಯೆ ಅಂತ ಅಸುರ ವಿವಾಹ ಅಂತ. ಕೆಳಗಡೆ ಸಾಲಲ್ಲಿ ಹೇಳ್ತಾರೆ ನೋಡಿ, ದರ್ಪ ಅಂತ ಇದೆಯಲ್ಲ. ದರ್ಪ ಅಂತ ಅಂದ್ರೆ ಇಲ್ಲಿ ಈಗ ಬಡವರು ಇರ್ತಾರೆ, ಹೆಣ್ಣಿನ ಕಡೆಯವರು. ಗಂಡಿನ ಕಡೆ ಗಂಡು ಶ್ರೀಮಂತ ಇರ್ತಾನೆ, ಅವನಿಗೆ ವಯಸ್ಸಾಗಿರುತ್ತೆ, ಅವನಿಗೆ 108 ಕಾಯಿಲೆ ಇರ್ತವೆ. ಅವನಿಗೆ ಮದುವೆ ಮಾಡ್ಕೊಳ್ಳಕ್ಕೆ ಹುಡುಗಿಗೆ ಇಷ್ಟ ಇರಲ್ಲ. ಆದ್ರೆ ಹುಡುಗಿ ತಂದೆ ತಾಯಿಗಳಿಗೆ ದುಡ್ಡು ಕೊಟ್ಬಿಡ್ತಾನೆ, ದುಡ್ಡಿನ ಆಸೆ ತೋರಿಸ್ತಾನೆ ಹುಡುಗ. ಅವಾಗ ಅಸಮಾನ ವಯಸ್ಸಿನ ಇಷ್ಟವಿಲ್ಲದೆ ಇದ್ರು ಕೂಡ, ರುಚಿಸದೆ ಇದ್ರು ಕೂಡ ಬಲವಂತಕ್ಕೆ ಆ ಹುಡುಗಿ ತಂದೆ ತಾಯಿಗಳ ಬಲವಂತಕ್ಕೆ ಮದುವೆ ಮಾಡ್ಕೊತಾಳೆ. ಇಷ್ಟವಿಲ್ಲದೆ ಅವಳು ಮದುವೆ ಮಾಡ್ಕೊಳ್ಳೋದ್ರಿಂದ ಅದು ಅಸುರ ವಿವಾಹ ಆಗತ್ತೆ. ಸರಿ ಸರಿ. ವಿಷ್ಣುವರ್ಧನ ಹಂಗೆ ದೇವಿನ ಮೋಹಿಸೋದು, ವಾಸವಿ ದೇವಿನ ವಿಷ್ಣುವರ್ಧನ ಮಹಾರಾಜ. ಹಾ. ಇನ್ನ ಪ್ರಜಾಪತಿ ವಿವಾಹ ಅಥವಾ ಪ್ರಜಾಪತ್ಯ ವಿವಾಹ ಅಂತ ಹೇಳಿ ಹುಡುಗಿಯ ತಂದೆನೇ ವರನಿಗೆ ಕೊಟ್ಟು ಗೌರವದಿಂದ ನೀವಿಬ್ರು ನಿಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಇಲ್ಲಿ ಬ್ರಹ್ಮ ವಿವಾಹಕ್ಕಿಂತ ಇದು ಭಿನ್ನ ಹೆಂಗೆ ಅಂತ ಅಂದ್ರೆ, ವಧುವಿನ ತಂದೆ ವರನನ್ನು ಹುಡುಕುತ್ತಾ ಹೋಗೋದೇ ಇಲ್ಲಿ ಪ್ರಜಾಪತಿ ವಿವಾಹದಲ್ಲಿ ವ್ಯತ್ಯಾಸ. ಅಲ್ಲಿ ವಧುವನ್ನ ವರ ಹುಡುಕಂಡ್ ಬರ್ತಾನೆ, ಇಲ್ಲಿ ವಧುವಿನ ತಂದೆ ವರನನ್ನು ಹುಡುಕ್ತಾನೆ. ಇಷ್ಟೇ ವ್ಯತ್ಯಾಸ. ಬ್ರಾಹ್ಮ ವಿವಾಹಕ್ಕೂ ಪ್ರಜಾಪತಿ ವಿವಾಹಕ್ಕೂ ವ್ಯತ್ಯಾಸ ಸೂಕ್ಷ್ಮ. ಏನಂದ್ರೆ, ಗಂಡನ್ನ ಹೆಣ್ಣು ತಂದೆ ಹುಡುಕೊಂಡು ಹೋದ್ರೆ ಅದು ಪ್ರಜಾಪತಿ ವಿವಾಹ, ಹೆಣ್ಣನ್ನ ಗಂಡಿನ ತಂದೆ ಹುಡುಕೊಂಡು ಬಂದ್ರೆ ಅದು ಬ್ರಾಹ್ಮ ವಿವಾಹ. ಸರ್, ಇಲ್ಲೊಂದು ಸಣ್ಣ ಸಂದೇಹ. ಲಾಸ್ಟ್ ಟೈಮ್ ನಮ್ಗೆ ಎಲ್ಲರಿಗೂ ಡೌಟ್ ಆಯ್ತು. ಪ್ರಜಾಪತ್ಯ ವಿವಾಹದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರಲ್ಲ ಸರ್, ತನ್ನ ಧರ್ಮಕ್ಕೆ ಅನುಸರಿಸಿ ನಡೆದುಕೊಳ್ಳುವ ಮೂಢಳನ್ನು ಕೈ ಹಿಡಿದಾಗ ಅಂತಾರೆ. ಏನ್ ಅರ್ಥ ತಗೋಬೇಕು ಸರ್? ಮೂಢಳು ಅಂದ್ರೆ ಅವಳು ದಡ್ಡಿ ಅಂತಲ್ಲ, ಮುಗ್ಧಳು ಅಂತಲ್ಲ? ಯಾವ್ದ್ರಲ್ಲಿ? ಅದೇ ಪ್ರಜಾಪತ್ಯ ವಿವರಣೆ ನೋಡಿ ಸರ್, ಹೇಳದು ಮೂಢಳನ್ನು ಅಂತ ಅಂದ್ರೆ ಇಲ್ಲಿ ನೀವು ಅದನ್ನ ಹೆಂಗ್ ತಗೊಳ್ಬೇಕು ಅಂತ ಕೇಳ್ತಾ ಇದೀವಾ? ಹೌದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಹುಡುಗಿಯ ತಂದೆ ಹುಡುಗನ ತಂದೆ, ಹುಡುಗಿಯ ತಾಯಿ ಹುಡುಗನ ತಾಯಿ, ಗುರು ಹಿರಿಯರು, ಇವರಿಬ್ಬರ ತೀರ್ಮಾನದಂತೆ ಅಲ್ಲಿ ಮದುವೆ ನಡೀತದ. ಬಿಟ್ರೆ ಹುಡುಗಿ ಇಷ್ಟಾನಿಷ್ಟಗಳನ್ನ ಕೇಳಲ್ಲ. ನಿನಗೆ ಇಷ್ಟನೇ ನಮ್ಮ ಹುಡುಗ, ಆ ಮನೆ ಇಷ್ಟನ ನಿನ್ಗೆ, ಮದುವೆ ಆಗ್ತಿ ಅಂತ ಏನು ಕೇಳಲ್ಲ. ತೀರ್ಮಾನ ತಂದೆ ತಾಯಿಗಳೇ ತಗೊಂಡ್ಬಿಡ್ತಾರೆ. ಅದಕ್ಕಾಗಿ ಮೂಢ ಅನ್ನೋ ಶಬ್ದ ಹಾಕಿದ್ದಾರೆ. ಅವಳಿಗೆ ಇಚ್ಛೆನೆ ಕೇಳೋದಿಲ್ಲ. ಹಿಂದೆ ಎಷ್ಟೋ ಮದುವೆಗಳು ಹಂಗೆ ನಡೆದವೆ. ಹುಡುಗಿನೇನು ಕೇಳ್ತಿರ್ಲಿಲ್ಲ. ಕೋಳಿನ ಕೇಳೇನ್ ಮಸಾಲೆ ಅರಿತಾರೇನ್ರಿ ಅನ್ನೋರು, ಹೆಣ್ಣು ಕೇಳ್ಬೇಕಾ ಗಂಡು ಕೇಳ್ಬೇಕಂತ. ಹಂಗಿಲ್ಲ. ಆ ತರ ಮಾಡಿದಾಗ ಅದು ಮೂಢ ಅಂತ ಅನ್ನೋ ಅರ್ಥದಲ್ಲಿ ತಗತ್ತೆ. ಮೂಢ ಅಂದ್ರೆ ದಡ್ಡಿ ಅಂತಲ್ಲ. ಅವಳ ಅಭಿಪ್ರಾಯವನ್ನ ಕೇಳದೆ ತಂದೆ ತಾಯಿಗಳೇ ತೀರ್ಮಾನ ಮಾಡಿದಂತ ಮದುವೆ ಆದ್ರಿಂದ ಅಲ್ಲಿ ಅವಳ ಅಭಿಪ್ರಾಯ ನಗಣ್ಯ ಗೌಣ ಆಯ್ತು. ಅದು ಕಾರಣ ಮೂಢ ಅಂತ ಹಾಕಿದ್ದಾರೆ ಅಷ್ಟೆ, ದಡ್ಡಿ ಅಂತಲ್ಲ. ನಾನು ಮುಗ್ಧಳು ಅಂತ ಕೇಳಿದೆ, ಮುಗ್ಧಳು ಅಂತ. ಅಂದ್ರೆ ಅವಳಿಗೆ ಆ ಮದುವೆನಲ್ಲಿ ಯಾವ ಒಪ್ಪಿಗೆ ಇನ್ನೊಂದು ಮತ್ತೊಂದು ಅವಳನ್ನ ಕೇಳೋ ಪ್ರಶ್ನೆನೇ ಇರಲ್ಲ ಅಲ್ಲಿ. ಬೆಲೆನೇ ಇಲ್ಲ ಅಲ್ಲಿ, ಏನು ಕೇಳೋದಿಲ್ಲ. ಅದು ಇವತ್ತಿಗಿದೆ, ಅದು ಅವತ್ತು ಇರ್ಲಿಲ್ಲ ಅದು. ಹೌದು ಹೌದು. ತಂದೆ ತಾಯಿ ಹೇಳಿದ್ರೆ ಮದುವೆ ಆಗ್ತಾ ಇದ್ದಿದ್ದು ಅಷ್ಟೇನೆ. ಈಗ ನಾವು ನಮ್ಮ ತಂದೆ ತಾಯಿಗಳು ಅವರೆಲ್ಲ ಮದುವೆ ಆಗಿದ್ದು ಹಂಗೇನೆ. ನಮ್ ತಾತ ಬಂದು ನಮ್ಮ ಅಪ್ಪನಿಗೆ ನೋಡ್ಬಿಟ್ಟು ಹೋಗಿ ಮಗಳಿಗೆ ಹೇಳಿದ್ರಂತೆ, ನೋಡ್ಕೊಂಬಂದಿ ನಮ್ಮ ಗಂಡನ್ನ, ನೀನು ಮದುವೆ ಆಗ್ಬೇಕಷ್ಟೇನೆ ಅಂತ. ಆಯ್ತಪ್ಪ, ಗಂಡನ್ನೇ ನೋಡಿಲ್ಲ, ಮದುವೆಗೆ ಒಪ್ಕೊಂಡ್ಬಿಟ್ರು ಅವ್ರು. ಆ ತರ ವಿವಾಹಗಳವೆಲ್ಲ. ಈಗ ಹಂಗೆಲ್ಲ ಇಲ್ವೇ ಇಲ್ಲ. ಈಗ ಮಾತಾಡಿಸ್ತಾರೆ, ಹುಡುಗ ಹುಡುಗಿನ ಮಾತಾಡಿಸ್ತಾರೆ. ಆಮೇಲೆ ಸ್ವಲ್ಪ ದಿನ ಅವ್ರಿಗೆ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ, ಓಕೆ ಆಯ್ತಾ ಅಂತ ಕೇಳ್ತಾರೆ. ತಂದೆ ತಾಯಿಗಳದ್ದೇನು ನಡೆಯಲ್ಲ ಇವಾಗ. ಬಹುಶಃ ಎಲ್ಲ ಜನಾಂಗದಲ್ಲೂ ಈ ಸಮಸ್ಯೆ ಇದೆ. ಇದು ಹೆಣ್ಮಕ್ಳು ವಿದ್ಯಾವಂತರಾಗಿರೋದ್ರಿಂದ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಯಾರು ಮದುವೆ ಮಾಡಕ್ ಆಗಲ್ಲ. ಅದು ಆ ಕಾಲದಲ್ಲಿ ಇದ್ದಂತ ವಿವಾಹ ಪದ್ಧತಿ. ಇವತ್ತಂಗಿಲ್ಲ. ಇವಾಗ ಆದ್ರೂ ಡೈವರ್ಸ್ ಬೇಗ. ಈಗ ಮದುವೆ ಪ್ರಶ್ನೆನೇ ಇಲ್ಲ ಇವಾಗ. ಮದುವೆನೇ ಬೇಡ, ಹಂಗೆ ಮಕ್ಕಳು ಬೇಕಾದ್ರೆ ಮಕ್ಕಳು ನಮ್ಗೆ ಹಂಗೆ ಮಾಡ್ಕತ್ತೀವಿ ಅಂತ ಹೇಳಿ ಈಗ ಎಷ್ಟೋ ಜನ ಲಿವಿಂಗ್ ಟುಗೆದರ್ ಅಂತ ಮಾಡ್ತಾರಲ್ಲ, ಸುಮ್ಮನೆ ಜೊತೆಲಿರೋದು, ಬೇಕಾದಷ್ಟು ದಿನ, ಆಮೇಲೆ ಬೇಡ ಅಂದ್ರೆ ದೂರ ಆಗೋದು ಅನ್ನೋ ತರದಲ್ಲೂ ಈಗ ಎಷ್ಟೋ ಜನ ಸಿನಿಮಾದವರು, ಕ್ರಿಕೆಟ್ನವರು ಮಾಡ್ತಾರಲ್ಲ. 3 4 ಮದುವೆ ಮಾಡ್ಕತ್ತಾರೆ.
ಕಾನೂನು ಭಯ ಇರಲ್ಲ, ಸ್ವೇಚ್ಛೆ ಸ್ವಚ್ಛಂದತೆ ಹಂಗೆ. ಕಾನೂನು ಇವಾಗ ಈಗ ಇಸ್ಲಾಂ ಧರ್ಮದಲ್ಲಿ ಎಷ್ಟು ಜನ ಬೇಕಾದ್ರೆ ಮದುವೆ ಮಾಡ್ಕೋಬಹುದು ಅಂತ ಇದೆಯಲ್ಲ. ಇಸ್ಲಾಂ ಇದೆ, ನಮ್ಮ ಹಿಂದೂ ಧರ್ಮದಲ್ಲಿ ಇದೆಯಲ್ಲ ಸರ್. ಹಿಂದೂ ಧರ್ಮದಲ್ಲಿ ಅದಕ್ಕೆ ಬೇರೆ ತರದಲ್ಲಿ ವ್ಯವಸ್ಥೆ ಮಾಡ್ಕೊತಾರೆ. ಕೂಡಿಕೆ ಅಂತಾರೆ ಮಲ್ನಾಡ್ ಕಡೆಗೆ, ಕೂಡುವಳಿ ಅಂತಾರೆ ಸರ್. ಇಲ್ಲ ಒಂದು ಸಣ್ಣ ಸಂದೇಹ ಬಂದ್ಬಿಟ್ಟಿದೆ, ದಯವಿಟ್ಟು ಪರಿಹರಿಸಿ ಸರ್. ನಿಯೋಗ ಪದ್ಧತಿ ಅಂತ ವೇದವ್ಯಾಸರು ಮಕ್ಕಳು ಕೊಡ್ತಾರಲ್ಲ, ನಿಯೋಗ ಪದ್ಧತಿ ಅಂದ್ರೆ ಏನ್ ಸರ್? ನಿಯೋಗ ಪದ್ಧತಿ ಅಂದ್ರೆ ಅಲ್ಲಿ ಏನಾಗುತ್ತೆ, ಅವನು ಸಂತಾನ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಹೌದು. ಆ ಚಿತ್ರವೀರ್ಯ ಇವರೆಲ್ಲಾನು ಇದಾಗ್ಬಿಡ್ತಾರಲ್ಲ, ಅವಾಗ ಕುರುವಂಶ ಮುಂದುವರಿಬೇಕಲ್ಲ. ಹೌದು. ಅದಕ್ಕಾಗಿ ಅವಳು ಏನ್ ಮಾಡ್ತಾಳೆ, ಆ ವೇದವ್ಯಾಸನ್ ಕರೀತಾಳೆ, ಹಿಂಗ ಆಗೋಗ್ಬಿಟ್ಟಿದ್ಯಪ್ಪ, ನೀನ್ ನೋಡು, ಹಿಂಗ ಸಂತಾನ ಪ್ರಾಪ್ತಿ ಇಲ್ಲ, ಮುಂದುವರಿಬೇಕು ಅಂತಂದ್ರೆ ನೀನೇ ಮಾಡ್ಬೇಕು ಏನಾದ್ರು ಅಂತ ಅಂದಾಗ, ಆ 3 ಜನಕ್ಕೆ ದಾಸಿ ಒಬ್ಳು ಮತ್ತೆ ಅಂಬಾಲಿಕೆ ಇವ್ರಿಗೆ ಅದು ಸಂತಾನ ಆಗುವಂತ ಅವನು ಕರುಣಿಸ್ತಾನೆ. ಅದೇ ಕಥಾಭಾಗ ಗೊತ್ತಿಲ್ಲ ಸರ್. ನಿಯೋಗ ಪದ್ಧತಿ ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ. ಅದು ಶಾಸ್ತ್ರದಲ್ಲಿ ಇದೆಯಾ ನಿಯೋಗ ಪದ್ಧತಿ ಅಂತ? ಈಗಲೂ ಇದೆಯಲ್ಲಮ್ಮ ಅದು. ಈಗ ಎಷ್ಟೋ ಜನ ಮಕ್ಕಳಾಗದೆ ಇರೋರ್ಗೆ ಬೇರೆಯವ್ರದ್ದು ಅಂಡಾಣುವನ್ನ ತಗೊಂಡು ವೀರ್ಯಾಣುವನ್ನ ತಗೊಂಡು ಅದನ್ನ ಬೇರೆಯವ್ರ ಹೊಟ್ಟೆನಲ್ಲಿ ಬೆಳೆಸ್ತಾರಲ್ಲ. ಸರಿ ಸರ್, ಟೆಸ್ಟ್ ಸರ್ರೋಗೇಟ್ ಮದರ್ ಅಂತ ಕರೀತಾರ ನೋಡ್ರಿ. ಅದೇ ಬಾಡಿಗೆ ತಾಯಿ ತರ. ಅಂದ್ರೆ ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿದೀವಿ ನಾವು. ಅಲ್ಲಿ ಬರೀ ವೀರ್ಯಾಣು ಮಾತ್ರ ವೇದವ್ಯಾಸಂದಾಗಿತ್ತು, ಅಂಡಾಣು ಆ ಹೆಣ್ಣಿಂದೇ ಆಗಿತ್ತದು. ಆದ್ರೆ ಈಗೇನಾಗಿದೆ, ಅಂಡಾಣುನು ಬೇರೆ ಹೆಣ್ಣಿನ ತಗತ್ತಾರೆ ಇವಾಗ. ಅದನ್ನ ನಿಯೋಗ ಅಂತ ಕರೀತಾರೆ, ನಿಯೋಜಿಸಿ ಮಾಡಿದಂತ ಸಂತಾನ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದು ಪೈಶಾಚಿಕ ವಿವಾಹ. ಪೈಶಾಚಿಕ ಒಂದ್ ಹೇಳ್ಬಿಡ್ತೀನಿ. ಅದನ್ನ ಇವರು ಏನ್ ಹೇಳಿದ್ದಾರೆ, ಅತಿ ನೀಚನಾಗಿ ಅಧೋಗತಿಯಲ್ಲಿ ಮದುವೆ ಮಾಡ್ಕೊಳ್ಳೋ ಅಂತದ್ದು, ಜ್ಞಾನ ಶೂನ್ಯಳನ್ನಾಗಿ ಮಾಡಿ ಕುಡಿಸಿ, ಆಮೇಲೆ ಅವಳಿಗೆ ಪ್ರಜ್ಞೆ ಇಲ್ದಂಗ್ ಮಾಡಿ, ಅಥವಾ ರಾಸಾಯನಿಕಗಳನ್ನ ಬಳಸಿ ಅವಳನ್ನ ಸಮೂಹಗೊಳಿಸಿ ಆಕೆಯನ್ನ ವಿವಾಹ ಪೂರ್ವದಲ್ಲೇನೆ ಆಕೆಗೆ ಗರ್ಭವತಿ ಆಗುವಂತೆ ಅತ್ಯಾಚಾರ ಮಾಡ್ಕೊಳ್ಳೋ ಅಂತ ಅನಿವಾರ್ಯತೆಗೆ ಸಿಕ್ಕಾಕ್ಸಿ ಅವಳಿಗೆ. ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲವರು ಅತ್ಯಾಚಾರ ಮಾಡಿದಾದ್ಮೇಲೆ ತಂದೆ ತಾಯಿಗಳು ಕೇಸ್ ಕೊಡ್ತಾರೆ, ಅವಳನ್ನ ಕರೆಸ್ತಾರೆ, ಅವನನ್ನು ಕರೆಸ್ತಾರೆ. ಅವನು ಮೊದಲು ಒಪ್ಕೊಳ್ಳಲ್ಲ, ಆಮೇಲೆ ಪೊಲೀಸ್ 4 ಒದ್ದ ಮೇಲೆ ಒಪ್ಕತಾನೆ, ಅವಾಗ ಅಲ್ಲೇ ಮದುವೆ ಮಾಡಿಸ್ತಾರೆ. ಅದನ್ನ ಪೈಶಾಚಿಕ ಮದುವೆ ಅಂತ ಹೇಳ್ಬೋದು. ಪೊಲೀಸರೆಲ್ಲ ಪಿಶಾಚಿಗಳೇ ತಾನೆ. ಅವರೆಲ್ಲ ಪಿಶಾಚಿಗಳ ಸನ್ನಿಧಿಯಲ್ಲಿ ನಡೆಯೋ ಮದುವೆಗೆ ಪೈಶಾಚಿಕ ಮದುವೆ ಅಂತ ಹೇಳ್ಬೋದು. ಇನ್ನೇನು ಕ್ವಶನ್ ಇಲ್ವಲ್ಲ, ಮುಂದಕ್ಕೆ ಹೋಗ್ಲಿಯಾ? ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಮಣಿಗುಪ್ತಾದಿಗಳು ಋಷಿ ಸತ್ತಮ ಇಷ್ಟು ಚೆನ್ನಾಗಿ ನಮ್ಮ ಧರ್ಮಶಾಸ್ತ್ರಗಳು ವಿವರಿಸಿರುವುದನ್ನು ತಿಳಿಯದಿದ್ದರೆ ನಮ್ಮ ಜ್ಞಾನವು ಪೂರ್ಣವಾಗುವುದಿಲ್ಲ ಎಂದರು. ಹೌದು ವೈಶ್ಯ ಶ್ರೇಷ್ಠರೇ, ನಮ್ಮ ಧರ್ಮಗ್ರಂಥಗಳು ಜೀವನದ ಒಳಗು ಹೊರಗುಗಳನ್ನು ಆಳವಾಗಿ ಸಮಗ್ರವಾಗಿ ದರ್ಶಿಸಿ ಎಲ್ಲ ಜ್ಞಾನಧಾರೆಗಳನ್ನು ಹರಿಸಿವೆ. ಏಕೆಂದರೆ ರಚಿಸಿದವರು ಗೃಹಸ್ಥಾಶ್ರಮ ಯೋಗಿಗಳಲ್ಲವೇ ಎಂದರು ಸಾಲಂಕಾಯನರು. ಇಷ್ಟನ್ನು ಹೇಳಿ ಸರ್. ಇಲ್ಲಿ ಹೆಣ್ಣನ್ನ ಭೋಗ ವಸ್ತು ಅಂತ ಹೇಳಿ ತಿಳಿದು ಭೋಗಿಸಿ ಸಂತಾನವನ್ನ ಪಡೆಯೋದು ಅನ್ನೋದು ಇವತ್ತಿಗೂ ಇದೆ ನಮ್ಮಲ್ಲಿ. ಈಗ ಇಸ್ಲಾಂ ಸಮಾಜದೊಳಗಡೆಗೆ ಹೆಣ್ಣು ಭೋಗದ ವಸ್ತು ಅಂತ ತಿಳ್ಕೊತಾರ ಅವರು. ಅಲ್ಲಿ ಹೆಣ್ಣಿಗೆ ಬೇರೆ ಇನ್ಯಾವ ಮನ್ನಣೆಯೂ ಇಲ್ಲ ಇಸ್ಲಾಂ ಮದುವೆಗಳಲ್ಲಿ. ಅಲ್ಲಿ ಹೆಣ್ಣು ಕೇವಲ ಭೋಗಕ್ಕಷ್ಟೇನೆ, ಸಂತಾನಕ್ಕಷ್ಟೇನೆ ಬಳಸ್ತಕ್ಕಂಥ ವಸ್ತು ಅಂತ ಆ ಥರದಲ್ಲಿ ಏನೇನೋ ಇದೆ. ಅದು ಪೂರ್ಣವಾಗಿ ನನಗೂ ಗೊತ್ತಿಲ್ಲ. ಅದು ನಮ್ಮಲ್ಲಿ ಹಾಗಿಲ್ಲ.
ನಮ್ಮಲ್ಲಿ ಋಷಿ ಸದೃಶವಾದಂತಹ ದಾರ್ಶನಿಕವಾದಂತಹ ತಿಳುವಳಿಕೆಯಿಂದ ಅತ್ಯಂತ ಪ್ರೀತಿಯಿಂದ ಜ್ಞಾನದಿಂದ ಸಮಾಜವನ್ನ ಕಟ್ತಕ್ಕಂತ ಒಂದು ವಿಧಾನ ರೀತಿ ಸಂಪ್ರದಾಯಗಳಿದಾವೆ. ಹಾಗಾಗಿ ಧರ್ಮಶಾಸ್ತ್ರಗಳು ಏನ್ ಹೇಳ್ತವೆ, ಜೀವನ ಧರ್ಮ ಏನ್ ಹೇಳುತ್ತೆ, ಸಮಾಜದ ಧರ್ಮ ಏನಿರುತ್ತೆ, ಸಂಪ್ರದಾಯ ಏನ್ ಹೇಳುತ್ತೆ, ಆ ಕಟ್ಟಳೆಗಳೊಳಗಡೆಗೆ ಹೇಗೆ ಬದುಕಬೇಕು ಅನ್ನೋ ತಿಳುವಳಿಕೆಯಿಂದ ಬದುಕ್ತಕ್ಕಂತ ಒಂದು ರೀತಿ ನೀತಿಗಳನ್ನ ನಾವು ನಮ್ಮಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ನಾವು ನೋಡುವಂಥದ್ದು ಇದೆ. ಹಾಗಾಗಿ ಈ ಧರ್ಮ ಗ್ರಂಥಗಳನ್ನ ನಾವು ಧರ್ಮ ಸೂಕ್ಷ್ಮಗಳನ್ನ ನಾವು ಗ್ರಹಿಸಿ ಬದುಕೋದು ಅತ್ಯಂತ ಶ್ರೇಷ್ಠವಾದದ್ದು. ಅದು ನಮ್ಮಲ್ಲಿ ಆಶ್ರಮ ಧರ್ಮ ಅಂತ ಇದೆ. ಯಾವ್ಯಾವ ಆಶ್ರಮದಲ್ಲಿ ಏನೇನ್ ಮಾಡ್ಬೇಕು ಕರ್ತವ್ಯಗಳು ಅನ್ನೋದನ್ನು ಹೇಳಲಾಗಿದೆ. ಆ ಒಂದು ಆಶ್ರಮಕ್ಕೆ ತಕ್ಕಂತೆ ಜೀವನವನ್ನ ಜೀವಿಸಿ ನಮ್ಮ ಕರ್ತವ್ಯಗಳನ್ನ ನಾವು ಮಾಡುವಂಥದ್ದು, ಹಕ್ಕುಗಳನ್ನ ಪಡ್ಕೊಳ್ಳೋ ಅಂಥದ್ದನ್ನ ನಮ್ಮಲ್ಲಿ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಮ್ಮ ಮೇಲೆ ಹಾಕಿ ಒಂದು ಚೌಕಟ್ಟಿನ ಒಳಗಡೆಗೆ ಬದುಕಬೇಕು ಅನ್ನುವಂಥದ್ದನ್ನು ಕೂಡ ನಮಗೆ ಹೇಳಲಾಗಿದೆ. ಆ ತರದಲ್ಲಿ ಬದುಕಬೇಕು. ಹೇಗೆ ಶಾಸ್ತ್ರ ಸಂಪ್ರದಾಯ ಧರ್ಮ ಇದೆಯೋ ಆ ಧರ್ಮಕ್ಕೆ ಅನುಸಾರವಾಗಿ ಬದುಕಬೇಕು ಅನ್ನೋಂಥದ್ದು ಇದೆಯಲ್ಲ, ಆ ತರ ಯಾರು ಬದುಕ್ತಾರೋ ಅವರೆಲ್ಲಾನು ಯೋಗಿಗಳು ಅಂತ ಕರಿಬೋದು. ಆಶ್ರಮ ಯಾವುದೇ ಇರಲಿ, ಸನ್ಯಾಸಾಶ್ರಮ ಇರ್ಲಿ, ಗೃಹಸ್ಥಾಶ್ರಮ ಇರ್ಲಿ, ವಾನಪ್ರಸ್ಥ ಇರ್ಲಿ, ಯಾವ್ದಾರ ಇರ್ಲಿ, ಅದು ಆ ಆಶ್ರಮ ಧರ್ಮ ಏನಿದೆ ಆ ಧರ್ಮ ಸಹಿತವಾಗಿ ಆಗ ಆ ಆಶ್ರಮದಲ್ಲಿರುವಂತವನು ನಡ್ಕೊಂಡ್ರೆ ಅವನನ್ನ ಯೋಗಿ ಅಂತ ಕರಿಬಹುದು ಅಂತ ಇಲ್ಲಿ ಹೇಳ್ತಾರೆ. ಈ ಗೃಹಸ್ಥಾಶ್ರಮದಲ್ಲಿ ಯೋಗಿಗಳಿರಕ್ಕಾಗಲ್ವೇ ಅಂದ್ರೆ ಇರ್ಬೋದು. ಉದಾಹರಣೆಗೆ ಬೇಕಾದಷ್ಟಿದಾವೆ ನಮ್ಗೆ ಯೋಗಿಗಳಾಗಿ ಸಂತರಾಗಿ ಇರೋದಿಕ್ಕೆ ಬೇಕಾದಷ್ಟು. ನಮ್ಮ ಪ್ರಭಾಕರ್ ಅವರೇ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಯೋಗಿಗಳ ತರ ಬದುಕಿ ಅವರು ದೇಹವನ್ನು ಕೂಡ ನಾನು ಹೊರಟೆ ಅಂತ ಹೇಳಿ ದೇಹ ಇಟ್ಟೋದವರು ಅಂತಂದ್ರೆ ಅವರು ಯೋಗಿಗಳಲ್ಲದೆ ಮತ್ತಿನ್ಯಾರು? ಬೆಸ್ಟ್ ಎಕ್ಸಾಂಪಲ್ ಅವರೇನೆ. ವೈಶ್ಯ ಶ್ರೇಷ್ಠರು ಹೌದು, ಧರ್ಮ ಜಿಜ್ಞಾಸೆ ಮಾಡಿ ಜೀವನವನ್ನ ಜೀವಿಸಿ ಕರ್ತವ್ಯಗಳನ್ನೆಲ್ಲ ಮಾಡಿ ಅತ್ಯಂತ ಇಚ್ಛಾಪೂರ್ವಕವಾಗಿ ದೇಹವನ್ನ ಬಿಟ್ಟು ಹೋದಂತ ಮಹಾಪುರುಷ. ಆದ್ರಿಂದ ಅವರು ಯೋಗಿಗಳೇ. ಸರ್, ರಾಮಕೃಷ್ಣ ಪರಮಹಂಸರು ಮಹಾತ್ಮ ಗಾಂಧಿ ಮಾಡುತ್ತಲ್ಲ ಸರ್? ನನಗೆ ಮಹಾತ್ಮ ಗಾಂಧಿ ಬಗ್ಗೆ ಗೌರವ ಇಲ್ಲ ಅಷ್ಟು. ರಾಮಕೃಷ್ಣ ಪರಮಹಂಸರಾಗುತ್ತಲ್ವ ಸರ್? ರಾಮಕೃಷ್ಣ ಪರಮಹಂಸರನ್ನ ಪರಮಹಂಸ ಅಂತ ಹೇಳ್ತಾರೆ. ಅವ್ರ ಅವತಾರಿಗಳವರು ತುಂಬಾ ಎತ್ತರದಲ್ಲಿದ್ದಾರೆ. ಅವರು ಗೃಹಸ್ಥಾಶ್ರಮ ನಮ್ ತರ ಗೃಹಸ್ಥಾಶ್ರಮ ಅಲ್ಲ ಅವ್ರದ್ದು ಬೇರೆ. ಅದು ಇಲ್ಲಿ ಹೇಳ್ತಿರೋದು ಗೃಹಸ್ಥಾಶ್ರಮದಲ್ಲಿ ಇರೋರು, ಹೆಂಡತಿ ಮಕ್ಕಳು ಎಲ್ಲ ಇರೋರ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಭಾಕರ್ ಅವ್ರ ಉದಾಹರಣೆ ಕೊಟ್ಟೆ ನಾನು. ಎಲ್ರು ನೋಡಿದೀರಾ ಅಂತ, ಎಲ್ರಿಗೂ ಗೊತ್ತಿದ್ದಾರೆ ಅವ್ರು ಹೆಂಗಿದ್ರು ಅನ್ನೋದು ಗೊತ್ತು, ಅವ್ರು ಹೆಂಗ್ ಬದುಕಿದ್ರು ಅನ್ನೋದು ಗೊತ್ತು. ಹಂಗಾಗಿ ಒಂದು ಬೆಸ್ಟ್ ಎಕ್ಸಾಂಪಲ್. ಅನ್ಯೋನ್ಯ ದಾಂಪತ್ಯ. ಪತಿಗೃಹವೇ ದೇವಾಲಯವೆಂದು, ಪತಿಯೇ ದೈವವೆಂದು, ಪತಿ ಸೇವೆಯೇ ದೈವ ಸೇವೆಯೆಂದು, ಪತಿಗಾಗಿಯೇ ಬಾಳುವ ಪಾತಿವ್ರತ್ಯ ಧರ್ಮ ಶ್ರದ್ಧೆಯಿಂದ ಕೂಡಿದವಳಾಗಿದ್ದ ಕೌಸುಂಬಿಯು ಕುಸುಮಗುಪ್ತನ ನಲ್ಮೆಯ ಅರ್ಧಾಂಗಿಯಾಗಿದ್ದಳು. ವಲ್ಮೆಯ ಸಹಚಾರಿಣಿಯಾಗಿ ಗುಣಶೀಲ ಸಂಪನ್ನಳಾಗಿ ಪೆನುಗೊಂಡಾಧೀಶನ ಅರಮನೆಯಲ್ಲಿ ಚಂದ್ರಜ್ಯೋತಿಯಾಗಿ ಬಾಳತೊಡಗಿದಳು. ಅನಭಿಷಕ್ತನಾಗಿದ್ದ ಕುಸುಮಗುಪ್ತನಿಗೆ ರಾಜ್ಯಭಾರವನ್ನು ಕರ್ತವ್ಯವಾಗಿರಲಿಲ್ಲ. ಇನ್ನು ಮಧ್ಯವಯಸ್ಸಿನ ಸದೃಢಕಾಯದ ಕಲಹರ ಪ್ರಭುವಿಗೆ ತನ್ನ ಪುತ್ರನು ಸತಿ ಸಹಿತ ವೈವಾಹಿಕ ಜೀವನದ ಸೌಖ್ಯದ ಉಯ್ಯಾಲೆಯಲ್ಲಿ ಪ್ರಕೃತಿಯ ಮೋಹಕ ದೃಶ್ಯಗಳನ್ನು ದರ್ಶಿಸುತ್ತಾ ಸ್ವಚ್ಛಂದವಾಗಿ ವಿಹರಿಸಲಿ ಎಂದೇ ಇಚ್ಛೆಯಾಗಿತ್ತು. ಕಲಹರ ದಂಪತಿಗಳು ತಮ್ಮ ಕುಲುವಧುವನ್ನು ಪುತ್ರಿಯೆಂದೇ ಭಾವಿಸಿ ಮಮತೆ ತೋರುತ್ತಾ ಆತ್ಮೀಯತೆ ಆಪ್ಯಾಯತೆಗಳಿಂದ ಸೊಸೆಯೊಡನೆ ನಡೆದುಕೊಳ್ಳುತ್ತಾ ಹೊಸ ಲೋಕಕ್ಕೆ ತಾವು ನಡೆದರು. ರಾಣಿಯು ತನ್ನ ವಿನಯಶೀಲ ಸುಪುತ್ರನ ಮನದಂತೆ ನಡೆಯುತ್ತಾ ಪತಿಯ ಮನವನ್ನು ರಮಿಸುವ ಸೌಮ್ಯ ಸುಂದರಿಯಾದ ಸೊಸೆಯನ್ನು ಮೆಚ್ಚುಗೆಯಿಂದ ಮತ್ತೆ ನೋಡಿ ತನ್ನೊಳಗೆ ಆನಂದಿಸುತ್ತಿದ್ದಳು. ಹೀಗೆ ಅತ್ತೆ ಮಾವಂದಿರ ಪ್ರೀತಿ ಆಧಾರಗಳ ಲಹರಿಗಳಲ್ಲಿಯೂ ತನ್ನ ನಲ್ಲನ ಮಿತಭಾಷಿತ್ವದ ಅಸ್ತ್ರದಿಂದ ಹೊರಟ ಮೌನ ಸಂವೇದನೆಗಳ ಹೂಬಾಣಗಳ ಹಿತಸ್ಪರ್ಶದಿಂದಲೂ ಅರಮನೆಯ ಭಯದ ಮುಸುಕಿನಿಂದ ಮುಕ್ತಳಾದ ಕೌಸುಂಬಿಯು
ಮಮತೆಯ ಗಗನದಲ್ಲಿ ಹಾರಾಡುತ್ತಿದ್ದಳು. ಕುಸುಮಗುಪ್ತನಾದರೂ ತಾನು ಸೌಂದರ್ಯ ಪ್ರಿಯತೆಯುಳ್ಳವನಾದರೂ ತನ್ನ ಜನನಿ ಜನಕರ ಸಮಕ್ಷಮದಲ್ಲಿ ಅತ್ಯಂತ ಮರ್ಯಾದೆಯಿಂದ ತನ್ನ ಸತಿಯೊಡನೆ ನುಡಿದಾಡುತ್ತಿದ್ದನು. ನೂರಾರು ಹೊಸ ಭಾವಗಳನ್ನು ಅಭಿವ್ಯಕ್ತಗೊಳಿಸುವ ಶಕ್ತಿ ಆ ದಂಪತಿಗಳ ಮನದಾಳದಲ್ಲಿದ್ದರೂ ಅವರು ತಮ್ಮ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದಲೇ ಆ ಭಾವಗಳನ್ನು ಗ್ರಹಿಸುತ್ತಾ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಇದಕ್ಕೆ ಹೇಳಿ ಸರ್. ಅನ್ಯೋನ್ಯ ದಾಂಪತ್ಯ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನು ಈ ಗೃಹಸ್ಥಾಶ್ರಮದಲ್ಲಿ ಧರ್ಮ ಇದೆ, ಅದನ್ನ ಅರ್ಥ, ಕಾಮ, ಮೋಕ್ಷ ಈ ಮೂರನ್ನು ಸಾಧಿಸ್ತಕ್ಕಂತ ಒಂದು ಆಶ್ರಮ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಪತಿ ಪತ್ನಿ ಇಲ್ಲಿ ಈ ಆಶ್ರಮದೊಳಗಡೆಗೆ ತಮ್ಮ ತಮ್ಮ ಹೊಣೆಗಾರಿಕೆಗಳನ್ನ ಚೆನ್ನಾಗಿ ಅರಿತು ಅವುಗಳನ್ನ ಅಷ್ಟೇ ಶ್ರದ್ಧೆಯಿಂದ ಆಚರಿಸಿ ಆ ಒಂದು ಅರ್ಥ ಮತ್ತು ಕಾಮ ಮತ್ತು ಮೋಕ್ಷಗಳನ್ನ ಸಾಧಿಸ್ತಕ್ಕಂಥದ್ದು ಈ ಒಂದು ಅನ್ಯೋನ್ಯ ದಾಂಪತ್ಯದ ಒಂದು ಪ್ರಧಾನವಾದಂತ ಗುರಿಯಾಗಿರ್ತದೆ. ಪತಿ ಪತ್ನಿ ಇಬ್ರು ಸಂಜೆ ಬೆಳಗಿನಿಂದ ತಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನು ಲೋಪದೋಷಗಳು ಉಂಟಾದವು ಅನ್ನೋದನ್ನ ಇಬ್ರು ಜೊತೆಯಲ್ಲಿ ಕೂತು ಚಿಂತನೆ ಮಾಡಿ ಆ ಲೋಪದೋಷಗಳು ಪುನರಾವರ್ತನೆ ಆಗದಂತೆ ಜಾಗರೂಕತೆ ವಹಿಸಿ ತಮ್ಮ ತಮ್ಮ ಕರ್ತವ್ಯಗಳನ್ನ ಜವಾಬ್ದಾರಿಗಳನ್ನ ನಿರೀಕ್ಷಣೆ ಮಾಡಿಕೊಳ್ಳೋ ಅಂಥದ್ದೊಂದು ಮಾಡ್ಬೇಕಾಗತ್ತೆ. ಸೂರ್ಯೋದಯಕ್ಕೆ ಮೊದಲು ಸುಖಕರವಾದ ಒಂದು ನಿದ್ದೆಯನ್ನ ಮುಗಿಸಿ ಎದ್ದು ಹಾಗೆಯೇ ಹಿಂದಿನ ರಾತ್ರಿಯನ್ನ ಸ್ಮರಿಸಿ ಪ್ರಸನ್ನತೆಯಿಂದ ಮುಂದಿನ ಕರ್ತವ್ಯಗಳಲ್ಲಿ ತೊಡಗಬೇಕಾಗತ್ತೆ. ದೇವರ ಧ್ಯಾನ, ಆ ದಿನದ ಕಾರ್ಯಕ್ರಮಗಳ ಸ್ಪಷ್ಟ ಯೋಜನೆ, ಅವುಗಳನ್ನ ಸ್ಪಷ್ಟವಾಗಿ ಒಂದು ಚ್ಯುತಿ ಇಲ್ಲದಂತೆ ಕಾರ್ಯ ಕೇಳಿಸ್ತಕ್ಕಂಥ ಸಂಕಲ್ಪ ಮಾಡ್ಬೇಕಾಗತ್ತೆ. ಪರಸ್ಪರ ಪ್ರಸನ್ನರಾಗಿ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಅತಿಥಿ ಯಜ್ಞ ಇತ್ಯಾದಿಗಳೇನು ಹೇಳಲಾಗಿದೆ, ಸಂಧ್ಯೋಪಾಸನೆ, ಸ್ವಾಧ್ಯಾಯ, ಅಗ್ನಿಹೋತ್ರ, ತಂದೆ ತಾಯಿ, ಅತ್ತೆ ಮಾವ ಇವರ ಸೇವೆ, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪಶು ಪಕ್ಷಿಗಳು ಇತ್ಯಾದಿಗಳು ಅವರ ಒಂದು ಪಾಲನೆ ಪೋಷಣೆ, ಅಕಸ್ಮಾತ್ ಆಗಿ ಮನೆಗೆ ಬರುವಂತ ಅತಿಥಿಗಳು, ಅವರ ವಿದ್ವಾಂಸರು ಇತ್ಯಾದಿ ಯಾರು ಬರ್ತಾರೋ ಅವರ ಒಂದು ಸೇವೆ ಇತ್ಯಾದಿಗಳನ್ನ ಮಾಡ್ತಕ್ಕಂಥ ಶ್ರೇಷ್ಠ ಸಂತಾನವನ್ನ ಪಡೆಯಲಿಕ್ಕೆ ಅತ್ಯುತ್ತಮವಾದ ವಿಚಾರಗಳನ್ನ, ಆರೋಗ್ಯವನ್ನ, ಇಂದ್ರಿಯಗಳನ್ನ ಸ್ವಸ್ಥವಾಗಿ ಇಟ್ಕೊಳ್ಳುವಂಥದ್ದು, ಈ ಎಲ್ಲ ವಿಷಯಗಳಲ್ಲಿ ಪರಸ್ಪರ ತಿಳುವಳಿಕೆಯಿಂದ ಮುಂದೆ ನಡೀತಕ್ಕಂಥದ್ದೇನಿದೆ ದಾಂಪತ್ಯ, ಅದನ್ನ ಈ ತರ ಬೇಕಾದಷ್ಟು ಇದಾವೆ. ಅಲ್ಲಿ ಪರಸ್ಪರ ಎರಡು ಹೃದಯಗಳು, ಎರಡು ಮನಸ್ಸುಗಳು, ಎರಡು ಪ್ರಾಣಗಳು, ಎರಡು ದೇಹಗಳು ಒಂದಾಗಿ ನಡೀತಕ್ಕಂಥ ದಾಂಪತ್ಯ ಅಂತ ಹೇಳಿ ಹೇಳ್ಬೋದ ನಾವು. ರಾಜಭವನದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲು ಪರಿಚಾರಕ ಇದ್ದಾದರೂ ಕುಸುಮಶ್ರೇಷ್ಠಿಗೆ ತನ್ನ ತಾಯಿಯ ಕೈಯಿಂದ ಬಂದ ತುತ್ತು ಎಲ್ಲ ದೇವರ ಆಶೀರ್ವಾದದ ತುತ್ತೆಂಬ ಭಾವನೆ ಇತ್ತು. ಅಂತೆಯೇ ತನ್ನ ಮಡದಿಗೂ ಅತ್ತೆ ಮಾವಂದಿರ ಸೇವೆ ಮಾಡಲು ತಾನಾಗಿ ತಿಳಿಯುವಂತೆ ನಡೆಯಿಂದ ಅರುಹುತ್ತಿದ್ದ. ಕೌಸುಂಬಿಯಾದರೂ ಹಿರಿಯರ ಮನಸ್ಸನ್ನು ಗೆದ್ದರೆ ಪತಿಯ ಮನವನ್ನು ಗೆದ್ದಂತೆಯೇ ಎಂದು ತನಗೆ ತಿಳಿದೆಯೇ ಸೌಜನ್ಯದಿಂದಲೂ ಸೇವಾ ಮನೋಭಾವದಿಂದಲೂ ಸಹೃದಯತೆಯಿಂದಲೂ ತನ್ನ ಅನುದಿನದ ಜೀವನವನ್ನು ಆನಂದಮಯವಾಗಿ ಕಳೆಯುತ್ತಿದ್ದಳು. ಪತಿಯಾದವನು ತನ್ನ ಧರ್ಮಪತ್ನಿಯೊಡನೆ ನಡೆಸುವ ದಾಂಪತ್ಯ ಜೀವನಕ್ಕೆ ಸಾಟಿಯಾದುದು ಈ ಜಗತ್ತಿನಲ್ಲಿ ಇಲ್ಲ. ವ್ಯಕ್ತಿಯ ಜೀವನವು ಅವನ ದೇಹೇಂದ್ರಿಯ ಜೀವನ, ಭಾವಜೀವನ, ಬುದ್ಧಿಜೀವನ, ಸಾಧಕ ಜೀವನಗಳೆಂದು ಕವಲೊಡೆದಿರುತ್ತದೆ. ತನ್ನ ಒಂದು ಕವಲಿಗೆ ಮತ್ತೊಬ್ಬರ ಜೀವನದ ಒಂದು ಕವಲು ಹೊಂದಿದರೆ ಅಷ್ಟು ಮಾತ್ರದಿಂದಲೇ ಅವರಿಬ್ಬರ ನಡುವೆ ಒಂದು ಮಧುರವಾದ ಬಂಧವೇರ್ಪಡುವುದು. ಸತಿಪತಿಗಳಿಬ್ಬರ ಎಲ್ಲ ಕವಲುಗಳು ಹೊಂದಿಕೊಂಡು ಬಿಟ್ಟರೆ ಅದಕ್ಕಿಂತ ಮಿಗಿಲಾದ ಮಧುರ ಮೈತ್ರಿ ಇರಲು ಸಾಧ್ಯವೇ? ತನ್ನ ಸತಿಯ ಸ್ವಭಾವ, ಗುಣ, ಅಭಿರುಚಿಗಳನ್ನರಿತು ಬಾಳಲು ಕುಸುಮನಿಗೆ ಬಹು ಸಮಯ ಹಿಡಿಸಲಿಲ್ಲ. ಏಕೆಂದರೆ ಕೌಸುಂಬಿಯು ಸರಳ ಸ್ವಭಾವದವಳು, ಶುದ್ಧಳು, ವಿನೀತ ಮನಸ್ಕಳು ಆಗಿ ಭಾವಜೀವಿಯಾಗಿ ಸಮಾಧಾನದಿಂದ ನಡೆದುಕೊಳ್ಳುತ್ತಿದ್ದಳು. ಅಂತೆಯೇ ಕುಸುಮಗುಪ್ತನನ್ನು ಅರ್ಥ ಮಾಡಿಕೊಳ್ಳಲು ಕೌಸುಂಬಿಗೂ ದೀರ್ಘಕಾಲ ಹಿಡಿಸಲಿಲ್ಲ. ಕನ್ನಡಿಯಲ್ಲಿನ ಪ್ರತಿಬಿಂಬದಂತೆ ಸ್ಪಷ್ಟವಾಗಿ ಕಾಣುತ್ತಿದ್ದ ಅವನ ಧರ್ಮಬುದ್ಧಿ, ಸದಾಚಾರ ಪ್ರಿಯತೆ, ನಿಯಮ ಪಾಲನೆ, ಸಭ್ಯವರ್ತನೆ, ದಯಾಹೃದಯ, ಸಚ್ಚಾರಿತ್ರ, ವಿಚಾರ ಮಂಡನೆಯಲ್ಲಿನ ಸೌಮ್ಯ ನಿಲುವು ಇವುಗಳೆಲ್ಲ ಅವಳಿಗೆ ಅರ್ಥವಾಗಿ ತನ್ನ ಪತಿಯ ಸಾಮಾನ್ಯ
ರಾಜಕುಮಾರನಂತಲ್ಲವೆಂಬ ಹೆಮ್ಮೆಯನ್ನು ಮೂಡಿಸಿದ್ದವು. ಎಷ್ಟು ಸಾಕಾ ಸರ್? ಸಾಕಾಗತ್ತೆ. ದಾಂಪತ್ಯದಲ್ಲಿ ಬರೀ ಗಂಡು ಹೆಣ್ಣು ಇಬ್ಬರೇ ಇರಲ್ಲ. ಆಚೆ ಕಡೆಗೂನು ಒಂದು ಕ್ಷೇತ್ರ ಇರುತ್ತಲ್ಲ, ವ್ಯವಹಾರದ ಕ್ಷೇತ್ರ ಇರುತ್ತೆ, ವ್ಯವಸಾಯದ ಕ್ಷೇತ್ರ ಇರುತ್ತೆ, ಅವರವರ ಕರ್ತವ್ಯಗಳು ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರಗಳಿರ್ತವೆ. ಉದಾಹರಣೆಗೆ ನಮ್ಮದಾದ್ರೆ ಕಾಲೇಜಿಗೆ ಹೋಗ್ತೀವಿ, ಅಲ್ಲಿ ಬೇಕಾದಷ್ಟು ಜನ ನಮ್ಮ ಜೊತೆಲಿ ಕೆಲಸ ಮಾಡುವಂಥವ್ರು ಇರ್ತಾರೆ, ಹುಡುಗರು ಇರ್ತಾರೆ. ಆಮೇಲೆ ನಮ್ಮ ಹತ್ತಿರದ ಒಂದು ಬಂಧು ಬಾಂಧವರು ಇವರೆಲ್ಲ ಇರ್ತಾರೆ. ಅಲ್ಲೂ ಕೂಡ ನಮಗೆ ಜವಾಬ್ದಾರಿಗಳು, ಕರ್ತವ್ಯಗಳು ಇರ್ತವೆ. ಆ ಒಂದು ಸಂದರ್ಭದೊಳಗಡೆಗೆ ಪತಿಯನ್ನ, ಅವನ ಇಷ್ಟಾನಿಷ್ಟಗಳನ್ನ, ಅವನ ಅಗತ್ಯಗಳನ್ನ ಮತ್ತು ಅವನ ಸಮಯವನ್ನ ಅರಿತು ಜೀವನವನ್ನ ಅದಕ್ಕೆ ಅನುಗುಣವಾಗಿ ರೂಪಿಸ್ಕೊಳ್ಳುವಂಥದ್ದು ಜವಾಬ್ದಾರಿ ಹೆಣ್ಣಿಗೆ ಇರ್ತದೆ. ಹಾಗೇನೆ ಇವತ್ತಿನ ದಿನಮಾನಗಳಲ್ಲಿ ಹೆಣ್ಣಿಗೂ ಕೂಡ ಅವಳದೇ ಆದಂಥ ಕಾರ್ಯಕ್ಷೇತ್ರಗಳು ಉಂಟು, ಅವಳದೇ ಆಸಕ್ತಿಗಳು ಉಂಟು, ಅವಳದೇ ಆದಂಥ ಇಷ್ಟಾನಿಷ್ಟಗಳು ಉಂಟು. ಅದರ ಒಂದು ಹಿನ್ನೆಲೆಯಲ್ಲಿ ಅವಳ ಒಂದು ಸಮಯವನ್ನ ಮತ್ತು ಅಗತ್ಯಗಳನ್ನ, ಇಷ್ಟಾನಿಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥದ್ದು ಗಂಡಿಗೂ ಕೂಡ ಇವತ್ತು ಜವಾಬ್ದಾರಿ ಇದೆ. ಹೀಗೆ ಪರಸ್ಪರನ ಅರಿಯತಕ್ಕಂಥ ಒಂದು ಪ್ರಯತ್ನದಲ್ಲಿ ಅವರ ವ್ಯಕ್ತಿತ್ವ ಏನು ಅನ್ನೋದು ಇವರಿಗೆ, ಇವರ ವ್ಯಕ್ತಿತ್ವ ಏನು ಅನ್ನೋದು ಅವರಿಗೆ. ಅಂದ್ರೆ ಗಂಡಿನ ವ್ಯಕ್ತಿತ್ವದ ಒಂದು ಪರಿಚಯ ಹೆಣ್ಣಿಗಾಗತ್ತೆ, ಹೆಣ್ಣಿನ ವ್ಯಕ್ತಿತ್ವದ ಪರಿಚಯ ಗಂಡಿಗಾಗತ್ತೆ. ಹೀಗೆ ಆಗ್ತಾ 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 ಏನಾಗುತ್ತೆ, ಪರಸ್ಪರರಿಗೆ ಗೌರವ, ಹೆಮ್ಮೆ, ಪ್ರೀತಿ ಮತ್ತು ಪರಸ್ಪರ ಒಂದು ಪೂರಕವಾದಂತಹ ಒಂದು ಮಾನಸಿಕತೆ, ಅಭಿರುಚಿಗಳು, ಆಸಕ್ತಿಗಳು, ಇವುಗಳು ಪರಿಚಯ ಆಗ್ತಾ ಹೋಗುತ್ತೆ. ಹೀಗೆ ಅವರು ವ್ಯಕ್ತಿತ್ವದೊಳಗಡೆಗೆ ವಿಸ್ತರಣೆಯನ್ನ ಸಾಧಿಸ್ತಾ ಹೋಗ್ತಾರೆ. ಆ ವ್ಯಕ್ತಿತ್ವ ವಿಸ್ತರಣೆಯನ್ನ ಪರಸ್ಪರ ಪೂರಕವಾಗಿಯೇ ಮಾಡ್ಬೇಕಾಗತ್ತೆ. ಅದಕ್ಕೆ ಅನುಗುಣವಾಗಿ ಹೊಂದಿಸ್ಕೊಳ್ಬೇಕಾಗತ್ತೆ. ಸಮಯವನ್ನು, ಅಭಿರುಚಿಯನ್ನು, ಆಸಕ್ತಿಯನ್ನು, ಇಷ್ಟಾನಿಷ್ಟಗಳನ್ನು ಹೊಂದಿಸ್ಕೊಂಡು ದಾಂಪತ್ಯವನ್ನು ನಡೆಸ್ತಕ್ಕಂಥದ್ದು ಜವಾಬ್ದಾರಿ ಆಗುತ್ತೆ. ಇಲ್ಲದೆ ಹೋದ್ರೆ ಡೈವೋರ್ಸು, ಪೊಲೀಸ್ ಕೇಸು ಇವೆಲ್ಲ ಶುರುವಾಗ್ತದೆ. ಹೀಗೆ ಕೌಸುಂಬಿಯು ತನ್ನ ಪತಿಯ ಹಾಗೂ ಅತ್ತೆ ಮಾವಂದಿರ ದಿನಚರಿಯಲ್ಲಿ ನೆರವಾಗುತ್ತಾ, ಅವರ ಭೋಜನೋಪಚಾರಗಳಲ್ಲಿ ತನ್ನ ಸೇವೆ ಸಲ್ಲಿಸುತ್ತಾ, ಅತಿಥಿ ಅಭ್ಯಾಗತರನ್ನು ಆಧರಿಸುತ್ತಾ, ಗುರುದೇವತಾ ಸೇವಾ ತತ್ಪರಳಾಗಿದ್ದಳು. ಅರಮನೆಯ ಅಂದಚಂದಗಳನ್ನು ಕಾಪಾಡುವಲ್ಲಿ ಶ್ರಮಿಸುತ್ತಾ, ಸೌಜನ್ಯಮಯವಾದ ಉತ್ಸಾಹಭರಿತ ನಡೆನುಡಿಗಳಿಂದ ತನ್ನನ್ನು ತಾನೇ ಮರೆತು ಅರಮನೆಯ ಪರಿವಾರದವರ ಮನದಲ್ಲಿ ಸಾಮ್ರಾಜ್ಞಿಯಾದಳು. ರಾಜವೈಭವದಲ್ಲಿ ಮುಳುಗಿ ತಮಗೊಂದು ಗುರುತರವಾದ ಹೊಣೆಯಿದೆಯೆಂದು ತಿಳಿಯದ ಭೋಗಪ್ರಿಯರ ನಡವಳಿಕೆಯೇ ಬೇರೆ, ಜೀವನದ ಮೌಲ್ಯಗಳನ್ನರಿತು ಪರಂಪರಾಗತವಾದ ಆಚಾರಶೀಲ ಸಂಪತ್ತುಳ್ಳ ದಂಪತಿಗಳ ನಡವಳಿಕೆಯೇ ಬೇರೆ ಎಂದು ಅಮಾತ್ಯನು ಕಲಹರ ದೊರೆಯ ಬಳಿ ಮನಸಾರೆ ಆ ನವದಂಪತಿಗಳ ಬಗ್ಗೆ ಹರ್ಷವನ್ನು ಹಂಚಿಕೊಂಡನು. ಹೀಗೆಯೇ ದಿನಗಳು ಕಳೆಯುತ್ತಾ ಜನರು ಅವರನ್ನು ಕುಸುಮಶ್ರೇಷ್ಠಿ, ಕುಸುಮಾಂಬ ಎಂಬ ಯುಗಳ ನಾಮದಿಂದ ಕರೆಯತೊಡಗಿದರು. ಅಂತೆಯೇ ಕೌಸುಂಬಿ ಮತ್ತು ಕುಸುಮಾಂಬ ಎಂಬ ಜೋಡಿನ ಹೆಸರಿನಿಂದಲೂ ಅವರನ್ನು ಕರೆದು ಆನಂದಿಸಿದರು. ಒಂದು ದಿನ ರಾತ್ರಿ ಕುಸುಮಗುಪ್ತನು ತನ್ನ ಶಯ್ಯಾಗೃಹದಲ್ಲಿ ಕೌಸುಂಬಿಗಾಗಿ ಕಾಯುತ್ತಾ ಗ್ರಂಥವೊಂದನ್ನು ಅಧ್ಯಯನ ಮಾಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಕ್ಷೀರಭರಿತ ಸ್ವರ್ಣಪಾತ್ರೆಯೊಂದಿಗೆ ಒಳಗೆ ಕೌಸುಂಬಿಯು ಮೆಲ್ಲನೆ ಪ್ರವೇಶಿಸಿದಳು. ಪತಿಗೆ ಹಾಲಿನ ಪಾತ್ರೆಯನ್ನು ನೀಡುತ್ತಾ, ರಾಜಮರ್ಯಾದೆಗಾಗಿ ಧರಿಸಿಕೊಂಡ ಈ ವೇಷನ ಭೂಷಣಗಳೇನೋ ನೋಡಲು ಬಲು ಚಂದ, ಆದರೆ ಮೈಗೆ ಮಾತ್ರ ಅವುಗಳಿಂದ ಒಂದು ಬಗೆಯ ಬಂಧನವೆನಿಸುವುದು ಎಂದು ಹೇಳುತ್ತಾ ತನ್ನ ಆಭರಣಗಳನ್ನು ಒಂದೊಂದಾಗಿ ಬಿಚ್ಚಿಟ್ಟಳು. ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಾ ತನ್ನ ಮಡದಿಯನ್ನು ನೋಡಿ ಕುಸುಮಗುಪ್ತನು, ಕೋಮಲಾಂಗಿ, ರಮಣೀಯ ಗಾತ್ರಿ, ಸಹಜ ಸುಂದರಿ, ನಿನಗೇಕೆ ಒಡವೆಗಳು ಎಂದನು. ಸದಾಕಾಲ ಮರ್ಯಾದೆಯ ಕೋಟೆಯೊಳಗೆ ಬಂಧಿತರಾಗಿರುವ ತಮಗೆ ಸರಸ ಸಲ್ಲಾಪ ರಸಿಕತೆಗಳು ಇವೆ ಎಂಬುದನ್ನು ನಾನೊಬ್ಬಳೇ ಬಲ್ಲೆ. ಹೌದು ಸಹಧರ್ಮಿಣಿ, ಗಾಂಭೀರ್ಯದಿಂದಿರಬೇಕು. ನಾನು ಕೃತಕವಾಗಿ ಅಳವಡಿಸಿಕೊಂಡಿದ್ದಲ್ಲ. ಗುರುಕುಲವಾಸದಲ್ಲಿ ರೂಪುಗೊಂಡ ಜೀವನ ನನ್ನದು. ನನ್ನ ಪಾಲಿಗೆ ಗುರು ಭಾಸ್ಕರಾಚಾರ್ಯರೇ ಸಾಕ್ಷಾತ್ ದೈವವಾಗಿದ್ದಾರೆ. ಒಮ್ಮೆ ಅವರು ಗೃಹಸ್ಥವೆಂದರೆ
ಸ್ವಕೀಯ ಗುಣ ಸ್ವಭಾವಗಳ ಉದಾತ್ತೀಕರಣವೆಂದು ಹೇಳಿದ ನೆನಪಿನ್ನೂ ಅಚ್ಚಳಿಯದೇ ಉಳಿದಿದೆ. ಒಂದು ವೇಳೆ ಸಂಯಮಶೀಲತೆಯೇ ಜೀವನವೆಂದು ಅವರು ಹೇಳಿದ್ದರೆ ಬಹುಶಃ ನಾನು ನಿನ್ನ ಕೈ ಹಿಡಿಯುತ್ತಿದ್ದೇನೋ ಇಲ್ಲವೋ, ಉತ್ತರಿಸಿದನು ಕುಸುಮಗುಪ್ತ. ಇದು ತುಂಬಾ ಸೂಕ್ಷ್ಮವಾದಂತ ಒಂದು ವಿಚಾರ. ಜೀವ ಅನ್ನೋದು ಅದರ ಗಂತವ್ಯದ ಕಡೆಗೆ ಯಾತ್ರೆ ಹೊರಟಾಗ ಬದುಕು ನಮಗೆ ಬೇರೊಂದು ರೀತಿಯಲ್ಲಿ ಕಾಣಿಸಕ್ ಶುರುವಾಗತ್ತೆ. ಉದಾಹರಣೆಗೆ ಬಹುತೇಕ ಬ್ರಹ್ಮಚಾರಿಗಳು ಮದುವೆಯ ಒಂದು ಗೊಡವೆನೇ ಬೇಡ ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಆಧ್ಯಾತ್ಮ ಸಿದ್ಧಿ ಸಾಧನೆಗಳಲ್ಲಿ ಕರ್ತವ್ಯಗಳಲ್ಲಿ ತೊಡ್ಕೊಂಡಿರೋಂಥದ್ದು ಬೇಕಾದಷ್ಟು ನಾವು ನೋಡ್ತೀವಿ. ನಾವು ತುಂಬಾ ಜನ ಮದುವೆ ಆಗಿಲ್ಲ, ಅವರು ಏನಕ್ಕೆ ಬಂದಿದ್ದಾರೆ ಆ ಕೆಲಸ ಅಷ್ಟೇ ನೋಡ್ತಾರೆ. ಆ ಜೀವಕ್ಕೆ ಒಂದು ಸಾಂಸಾರಿಕವಾದಂತ ಯಾವ ಜವಾಬ್ದಾರಿಗಳು ಇರಲ್ಲ. ಆದ್ರೆ ಅವ್ರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳು ಇರ್ತವೆ, ಅದನ್ನಷ್ಟ ಅವನು ನಿರ್ವಹಿಸ್ತಾನೆ. ಅವನನ್ನ ನಾವು ಸಮಾಜದೊಳಗಡೆಗೆ ತುಂಬಾ ಜನ ನೋಡ್ತೀವಿ ನಾವು ಬೇಕಾದಷ್ಟು. ಉದಾಹರಣೆ ನರೇಂದ್ರ ಮೋದಿ ಮದುವೆ ಆಗಿಲ್ಲ, ವಾಜಪೇಯಿ ಮದುವೆ ಆಗಿಲ್ಲ. ಈ ತರದ ಉದಾಹರಣೆಗಳು ನಾನು ನಿಮಗೆ ಬೇಕಾದಷ್ಟು ಕೊಡಬಲ್ಲೆ, ಬೇಕಾದಷ್ಟು ನಿಮಗೂ ಗೊತ್ತಿರುತ್ತೆ, ಅದನ್ನ ನಾನು ಹೇಳಂಗಿಲ್ಲ. ಅವರು ಇಂದ್ರಿಯಗಳ ಭೋಗವನ್ನ, ಇಂದ್ರಿಯಗಳ ಒಂದು ಸಂಯಮವಾದ ಮೂಲಕ ಗೆಲ್ತಾರೆ. ನಮಗೆ ಯಾವುದು ದೌರ್ಬಲ್ಯವೋ ಅವ್ರಿಗೆ ಆ ದೌರ್ಬಲ್ಯ ಇರಲ್ಲ. ಅವರನ್ನು ಅವ್ರು ನಿಯಂತ್ರಿಸ್ಕೊಳ್ತಾರೆ. ಅವ್ರ ಕರ್ತವ್ಯ ಏನಿದೆ ಅದಕ್ಕೆ ಅನುಗುಣವಾಗಿ ದೇಹವನ್ನ ಪಾಲನೆ ಮಾಡಿಕೊಂಡು ಆ ಕೆಲಸದಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಇಲ್ಲಿ ರಾಜನ ಕರ್ತವ್ಯವಷ್ಟೇ ಮುಖ್ಯ ಆಗಿ, ಪ್ರಜಾಪಾಲನೆ ಅಷ್ಟೇ ಮುಖ್ಯ ಆಗಿದ್ರೆ ರಾಜನಿಗೆ ವೈಯಕ್ತಿಕವಾದ ಬದುಕು ಅನ್ನೋದು ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಅವನು ಮದುವೆ ಆಗೋ ಪ್ರಶ್ನೆ ಬರ್ತಾನೆ ಇರಲಿಲ್ಲ. ರಾಜನಾದವನು ಮದುವೆ ಆಗಂಗಿಲ್ಲ ಅಂತ ಆಗ್ಬಿಡೋದು. ಮದುವೆ ಆದ್ಮೇಲೆ ಅಲ್ಲಿ ಏನಾಗುತ್ತೆ, ಒಂದು ಹೆಣ್ಣು ಅದರ ಒಂದು ಆಸಕ್ತಿಗಳು, ಅದರ ಆಸೆಗಳು, ಅದರ ಕರ್ತವ್ಯಗಳು ಅವು ಕೂಡ ಸಂಸಾರದೊಳಗಡೆ ಶುರುವಾಗ್ತವೆ. ಸೊ ಹೀಗೆ ತುಂಬಾ ಸಂಕೀರ್ಣ ಆಗ್ತಾ ಹೋಗುತ್ತೆ ಬದುಕಿನ ಉದ್ದೇಶ ಮತ್ತು ಕರ್ತವ್ಯಗಳ ವ್ಯಾಪ್ತಿ, ಸಂಪ್ರದಾಯಗಳ ಒಂದು ಚೌಕಟ್ಟೊಳಗಡೆಗೆ ಹೆಂಗ್ ಬದುಕಬೇಕು, ಇಂದ್ರಿಯಗಳ ಸುಖವನ್ನ ಅಥವಾ ಇಂದ್ರಿಯಗಳ ನಿಯಂತ್ರಣವನ್ನ ಹೇಗೆ ಸಾಧಿಸ್ಬೇಕು ಅನ್ನೋಂಥದ್ದು ಸೂಕ್ಷ್ಮ ಇತ್ತು. ಸೊ ಸಂಯಮ ಬೇಕು, ಅದು ಒಬ್ಬೊಬ್ಬರಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಅದನ್ನ ಹೇಳಲಾಗಿದೆ. ಒಬ್ಬ ಋಷಿಯ ಸಂಯಮ, ಒಂದು ಸಂತಾನ ಆದ್ರೆ ಸಾಕು, ಮತ್ತೆ ಅವನಿಗೆ ಸಂಭೋಗ ಅನ್ನೋದು ಬೇಕಾಗಲ್ಲ ಅಂದಾಗ ಅವನು ಮತ್ತೆ ಸಂಭೋಗಿಸೋದೇ ಇಲ್ಲ. ಅವನು ಒಂದು ಸಂತಾನಕ್ಕೆ ಅವನು ಅಲ್ಲಿ ನಿಲ್ಲಿಸ್ತಾನೆ ಸ್ತ್ರೀ ಭೋಗವನ್ನ. ಹಂಗೆ ಆದ್ರೆ ಸಾಂಸಾರಿಕರು ಹಂಗಿಲ್ಲ. ಸಂತಾನವಾದ ಮೇಲೂ ಕೂಡ ಅದನ್ನ ಆ ಸುಖವನ್ನ ಮುಂದುವರಿಸ್ತಾರೆ. ಹೀಗೆ ಸಂಯಮಕ್ಕೆ ನಾನು ಉದಾಹರಣೆ ಹೇಳಿದ್ದು. ಸೊ ಹೀಗಾಗಿ ಸಂಯಮಶೀಲತೆ ಅಷ್ಟೇ ಅವರು ಗುರು ಹೇಳಿದ್ರೆ ಈ ಹುಡುಗ ಮದುವೆ ಆಗೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅವನು ಸಂಯಮಶೀಲತೆಯ ಜೊತೆ ಒಳಗೆ ಭೋಗವನ್ನು, ಕರ್ತವ್ಯವನ್ನು ಮತ್ತು ಸಾಂಸಾರಿಕವಾದಂತ ಜವಾಬ್ದಾರಿಯನ್ನು ಅರ್ಥೈಸಿದ್ರಿಂದಾಗಿ ಇವನು ವಿವಾಹವನ್ನ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ. ಆ ವಿವಾಹದ ಚೌಕಟ್ಟಿನೊಳಗಡೆಗೆ ಸಂಯಮವನ್ನು, ಭೋಗವನ್ನು, ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಒಂದು ನಿಯತ ಅಥವಾ ನಿಯಮಿತ ರೂಪದೊಳಗಡೆಗೆ ಎಕ್ಸಿಕ್ಯೂಟ್ ಮಾಡುವಂಥದ್ದೇನಿದೆ, ಅದು ನಿರ್ವಹಿಸುವಂಥದ್ದೇನಿದೆ, ಅದಕ್ಕೆ ಅಗಾಧವಾದಂತಹ ಒಂದು ತಿಳುವಳಿಕೆ ಬೇಕಾಗತ್ತೆ. ಆ ತಿಳುವಳಿಕೆಯನ್ನ ಗುರು ಭಾಸ್ಕರಾಚಾರ್ಯರು ಕೊಟ್ಟಿರ್ತಾರೆ. ಆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ, ಗುರುಗಳ ಒಂದು ಸನ್ನಿಧಿ ಒಳಗಡೆಗೇನೆ ಅವನು ಗೃಹಸ್ಥಾಶ್ರಮದೊಳಗಡೆಗೆ ಅವನ ಸ್ವಂತ ಗುಣಗಳು ಮತ್ತು ಅವನ ಸಂಗಾತಿಯ ಸ್ವಂತ ಗುಣಗಳನ್ನು, ಸಂಗಾತಿಯ ಮತ್ತು ತನ್ನ ಸ್ವಂತ ಆಸಕ್ತಿಗಳನ್ನು ಪರಸ್ಪರ ಗೌರವಿಸಿ ಪೂರೈಸಿ ಆ ಆಶ್ರಮದ ಮರ್ಯಾದೆಯನ್ನ ಉಳಿಸಿ, ಆಶ್ರಮದ ಒಂದು ಜವಾಬ್ದಾರಿಗಳೇನಿದೆ, ಗೃಹಸ್ಥಾಶ್ರಮಿಯ ಜವಾಬ್ದಾರಿಗಳೇನಿದೆ ಅದನ್ನು ಕೂಡ ನಿರ್ವಹಿಸ್ತಕ್ಕಂಥದ್ದನ್ನ ಮಾಡ್ತಾನೆ. ಅದಕ್ಕೆ ಆ ತರದ ದಾಂಪತ್ಯವನ್ನ ಇಲ್ಲಿ ಉದಾಹರಣೆಯಾಗಿ ಇವರು ತಗೊಂಡಿದ್ದಾರೆ. ಅದಕ್ಕೂ ಕೂಡ ನಾನು ಪ್ರಭಾಕರ್ ಅವ್ರ ದಾಂಪತ್ಯವನ್ನೇ ಕೊಡಬಲ್ಲೆ. ಅವ್ರ ಮನೆ ಕೆಲಸನೂ ಮಾಡಿದ್ದಾರೆ, ಅವರ ವ್ಯವಹಾರನೂ ಮಾಡಿದ್ದಾರೆ, ಅವ್ರ ವ್ಯಾಪಾರನೂ ಮಾಡಿದ್ದಾರೆ, ಅವರು ಬೇಕಾದಷ್ಟು ಜನ ಕೆಲಸನೂ ಕೊಟ್ಟು ಆ ಕೆಲಸಗಾರರಿಗೆ ಅವ್ರಿಗೆ ಸಂಸಾರಕ್ಕೆ ಬೇಕಾಗಿರೋಂಥ ಆಶ್ರಯನೂ ಆಗಿದ್ದಾರೆ. ಹಾಗೇನೆ ಆಧ್ಯಾತ್ಮಿಕವಾದಂತ ಆಶ್ರಮನೂ ಮಾಡಿದ್ದಾರೆ. ಆಶ್ರಮದ ಕರ್ತವ್ಯಗಳು, ಆಶ್ರಮದ ಜವಾಬ್ದಾರಿಗಳು, ಆಶ್ರಮದ ಗುರುಗಳು ಅವರ ಒಂದು ಅಗತ್ಯಗಳನ್ನು ಪೂರೈಸಿದ್ದಾರೆ. ಎಲ್ಲ ಹಂತದಲ್ಲಿ, ವೈಯಕ್ತಿಕ ಹಂತ, ಸಾಂಸಾರಿಕ ಹಂತ, ಸಮಾಜದ ಹಂತ, ಆಧ್ಯಾತ್ಮಿಕ ಕ್ಷೇತ್ರ, ಇಷ್ಟೂ ಕ್ಷೇತ್ರಗಳಲ್ಲಿ ಅವರು ವ್ಯಕ್ತಿತ್ವವನ್ನ
ತೋರಿಸಿದ್ದಾರೆ ಅನ್ನೋದಕ್ಕೆ ಎಲ್ರಿಗೂ ಅದು ಸಾಧ್ಯತೆ ಇಲ್ಲ, ಎಲ್ರಿಗೂ ಆ ಸಾಮರ್ಥ್ಯವೂ ಇರಲ್ಲ, ಎಲ್ರೂ ಜೀವನದ ಉದ್ದೇಶವೂ ಅದಾಗಿರಲ್ಲ. ಭಗವಂತ ಯಾರೋ ಕೆಲವರನ್ನ ಆರಿಸ್ಕೊಂಡಿರ್ತಾನೆ. ಹಾಗೇನೆ ಇಲ್ಲೂ ಕುಸುಮಗುಪ್ತನನ್ನ ಆರಿಸ್ಕೊಂಡಿದ್ದಾನೆ. ಅದಕ್ಕೆ ಗುರು ಭಾಸ್ಕರಾಚಾರ್ಯರು ಕೂಡ ಅಲ್ಲಿ ಅವನ ಜೊತೆನೊಳಗಡೆಗಿದ್ದು ಅವನ ಜವಾಬ್ದಾರಿಯನ್ನ ಸೂಕ್ತವಾಗಿ ನಿರ್ವಹಿಸುವಂತೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದು ಎಲ್ರಿಗೂ ಸಾಧ್ಯ ಆಗಲ್ಲ. ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಜನ್ಮದ ಇಚ್ಛೆಗಳನ್ನ, ಜನ್ಮದ ಜವಾಬ್ದಾರಿಗಳನ್ನ, ಜನ್ಮದ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳುವಂಥದ್ದು, ಪೂರ್ವ ಜನ್ಮದ ಸುಕೃತಗಳು ಜನ್ಮಾಂತರಗಳಲ್ಲಿ ಅನೇಕ ಜನ್ಮಗಳಲ್ಲಿ ದುಡಿದು ಮಾಡಿರ್ತಕ್ಕಂಥ ಶ್ರೇಯಸ್ಸಿನ ಫಲವಾಗಿ ನಾವು ಬದುಕಬಹುದು. ಬಿಟ್ರೆ ಅಷ್ಟು ಸುಲಭ ಅಲ್ಲ ಈ ತರದ ಒಂದು ಜೀವನ ಅಂತ ಹೇಳಿ ನಮಗಿಲ್ಲಿ ಅನ್ನಿಸ್ತದೆ. ಅದೇ ಪ್ರಭು, ಸದ್ಯ ನನ್ನ ಪುಣ್ಯಕ್ಕೆ ನಿಮ್ಮ ಗುರುಗಳು ಅಲ್ಲ ನಮ್ಮ ಗುರುಗಳು ಆಯ್ಕೆಯಂತೆಯೇ ನನ್ನ ಕೈ ಹಿಡಿದಿರಲ್ಲ. ಪ್ರೇಮ ಜೀವನವಾದ ಅನುಭವವು ಸರ್ವರಿಗೂ ಸಮಾನವೇ. ಆದರೂ ಬೇರೆ ಬೇರೆ ಸತಿಪತಿಗಳ ನಡವಳಿಕೆಯಲ್ಲಿ ಭಿನ್ನತೆ ಏಕೆ ಇರುತ್ತದೆ ಎಂದಳು ಕೋಸುಂಬಿ. ಪ್ರತಿ ವ್ಯಕ್ತಿಯ ಗುಣ ಸ್ವಭಾವಗಳು, ಅಭಿರುಚಿ, ಆಕಾಂಕ್ಷೆಗಳು ಭಿನ್ನ ಭಿನ್ನವಾಗಿರುತ್ತವೆ. ತನ್ನ ಜೀವನದ ಸಂಗಾತಿಯ ವಿಷಯದಲ್ಲಿ ಕೆಲವರಿಗೆ ಸ್ಮರಣಾಶಕ್ತಿ ಇರುತ್ತದೆ, ಕೆಲವರಿಗೆ ದರ್ಶನಾಶಕ್ತಿ ಇರುತ್ತದೆ. ಹೀಗೆ ಕೆಲವರಿಗೆ ಸ್ಪರ್ಶಾಶಕ್ತಿ, ಕೆಲವರಿಗೆ ಸಂಭಾಷಣಾ ಶಕ್ತಿ. ಅವರವರ ಆಸಕ್ತಿಗಳಂತೆ ಅವರವರ ನಡವಳಿಕೆ ಇರುತ್ತದೆ ಅಷ್ಟೇ ಎಂದನು ಕುಸುಮ. ಇವಾಗ ಹೇಳಿದ್ದೆಲ್ಲ ಬಂದ್ಬಿಡ್ತಲ್ಲ ಸರ್? ನಿಮ್ಗೆ ಅದು ನಾನೇನು ವಿವರಿಸಿ ಹೇಳ್ಬೇಕಾಗಿಲ್ಲ. ನಿಮ್ ಸುತ್ತ ನಡೀತಾ ಇರೋದನ್ನೇ ರಾಜೇಶ್ವರಿ ಅವರು ಚಿತ್ರಿಸಿದ್ದಾರೆ. ರಾಜೇಶ್ವರಿ ಅವರು ನಿಮ್ ಜೊತೆಗೆ ಇದ್ದವ್ರು ತಾನೆ. ಹಂಗಾಗಿ ಇಲ್ಲಿನ ಅನೇಕ ಪಾತ್ರಗಳಲ್ಲಿ ನಿಮ್ಮ ಅನೇಕರೇ ಕಾಣಿಸ್ತಾರೆ. ನಿಮ್ಮವರೇ ಯಾರೋ ಒಬ್ಬರನ್ನ ಇಟ್ಕೊಂಡು ಬರ್ಬಿಟ್ಟಿರ್ತಾರ ಅವ್ರು. ಪ್ರತಿಸ್ಪಂದಿಸಿದ ಕೋಸುಂಬಿಯು, ನಿಮಗೆ ನನ್ನ ಬಗ್ಗೆ ಇರುವ ಆಸಕ್ತಿ ಯಾವ ಬಗೆಯದೆಂದು ಕೇಳಲೇದರೆ, ಸ್ಮರಣಾಶಕ್ತಿ, ಸ್ವಲ್ಪ ದರ್ಶನಾಶಕ್ತಿ. ಇಲ್ಲ, ಬರೀ ಸ್ಮರಣಾಶಕ್ತಿಯೇ ನಿಮ್ಮದು. ಏಕೆಂದರೆ ನೀವು ನನ್ನೊಡನೆ ಸಂಭಾಷಿಸಲು ಪ್ರಯತ್ನಿಸುವುದೇ ಇಲ್ಲ. ಆದರೆ ನನಗೆ ಮಾತ್ರ ನಿಮ್ಮಲ್ಲಿರುವ ಆಸಕ್ತಿ ಎಂತಹದೆಂದು ಹೇಳಲೇ? ಸದಾ ಸ್ಮರಣಶಕ್ತಿ, ಕೆಲವೊಮ್ಮೆ ಸಾನ್ನಿಧ್ಯಾಶಕ್ತಿ. ಆಗ ನಾನು ನಿಮ್ಮನ್ನು ನೋಡಬಹುದು, ಮಾತನಾಡಿಸಲೂಬಹುದು. ಆದರೆ ನೀವು ಒಂದೆರಡು ನುಡಿಗಳನ್ನು ಹೆಚ್ಚಾಗಿ ಆಡುವುದಕ್ಕೂ ನನ್ನನ್ನು ಹೊಸಬಳಂತೆ ನೋಡುವಿರಿ. ಸಖಿ, ನಿನಗೆ ತಿಳಿಯದದ್ದು ಏನಿಲ್ಲ. ಸ್ಪರ್ಶಾಶಕ್ತಿ ಏಕಾಂತದ ಹಂಗಿದೆ, ದರ್ಶನಾಶಕ್ತಿಗೆ ಸಾಮೀಪ್ಯದ ಹಂಗಿದೆ, ಸಂಭಾಷಣಾ ಶಕ್ತಿಗೆ ಸಮಯದ ಹಂಗಿದೆ. ಅಲ್ಲದೆ ಸಂಭಾಷಣೆಯಿಂದ ಕೆಲಸಗಳು ತಪ್ಪಾಗುವುದುಂಟು. ಅತಿಯಾದ ಸಂಭಾಷಣೆಯಿಂದ ವಾದ ಚರ್ಚೆಗಳು, ತನ್ಮೂಲಕ ಘರ್ಷಣೆಗಳು ಏರ್ಪಡಬಹುದು. ಆದ್ದರಿಂದ ಸ್ಮರಣಾಶಕ್ತಿಯೇ ಶ್ರೇಷ್ಠವೆಂದು ನನ್ನ ಅನಿಸಿಕೆ. ಇದು ಕೇಳಿ ಸರ್ ಒಂದು ಸ್ವಲ್ಪ. ಇನ್ನೊಂದು 5 ನಿಮಿಷ ಇದೆಯಲ್ಲ ಸರ್? ಹೇಳ್ತೀರಾ ಸರ್? ಅಂದ್ರೆ ಸ್ಮರಣೆ ಮತ್ತು ದರ್ಶನ ಅಂತ ಹೇಳಿ 2 ಶಬ್ದ ಹಾಕ್ತಾರೆ. ಸ್ಮರಣೆ ಅಂದ್ರೆ ನಮಗೆ ಅದು ಸ್ವಲ್ಪ ವಿಸ್ತಾರವಾದಂತ ಶಬ್ದ. ಅದು ಸ್ಮೃತಿ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಅದಕ್ಕೆ ನಾವು ಇಲ್ಲಿ ಸ್ಮರಣೆ ಅಂತ ಹೇಳಿ ಬಳಸಿದ್ದಾರೆ ಅಂತ ತಗೊಳ್ಳೋದಾದ್ರೆ, ಈಗ ಈ ಒಂದು ಪುಸ್ತಕ ವಾಚನದಲ್ಲಿ ಎಷ್ಟು ಜನ ಇದ್ದಾರೆ? 13 ಜನ ಇದ್ದಾರೆ, 811 ಜನ ಇದ್ದಾರೆ, ನಾನು ಸೇರಿ 12. ಯಾಕೆ ನಮ್ಗೆ ಅಂದ್ರೆ ಇದ್ರಲ್ಲಿ ಆಸಕ್ತಿ ಯಾಕಿದೆ ನಮ್ಗೆ ಅಂತ ಅಂದ್ರೆ, ನಮ್ಮ ಸ್ಮೃತಿ ಒಳಗಡೆಗೆ ಈ ಹಿಂದಿನ ಜನ್ಮಗಳಲ್ಲಿ ಈ ತರದ ಸಂಗತಿಗಳನ್ನ ನಾವು ಮಾಡಿ ಅದನ್ನ ಸ್ಮೃತಿ ರೂಪದಲ್ಲಿ ತಂದಿರೋದ್ರಿಂದಾಗಿ ಈ ಜನ್ಮದಲ್ಲಿ ಈ ತರದ ಸಂಗತಿಗಳಲ್ಲಿ ಅಥವಾ ವಿಷಯಗಳಲ್ಲಿ ಮನಸ್ಸು ಹರಿತದೆ. ಅದನ್ನ ಆಸಕ್ತಿ ಅಂತ ಕರೀತಾರೆ. ಎಲ್ಲರೂ ಸಾಹಿತ್ಯವನ್ನು ಓದಲ್ಲ, ಎಲ್ಲರೂ ರಾಜಕೀಯಕ್ಕೆ ಹೋಗಲ್ಲ, ಎಲ್ಲರೂ ವ್ಯಾಪಾರಕ್ಕೆ ಹೋಗಲ್ಲ, ಎಲ್ಲರೂ ಮೇಷ್ಟ್ರುಗಳಾಗಲ್ಲ, ಎಲ್ಲರೂ ವೈದ್ಯರಾಗಲ್ಲ, ಎಲ್ಲರೂ ಇಂಜಿನಿಯರ್ಗಳಾಗಲ್ಲ, ಎಲ್ಲರೂ ರೈತರಾಗಲ್ಲ. ಯಾಕೆ ಅಂತ ಅಂದ್ರೆ ಅವರವರ ಸ್ಮೃತಿ ಒಳಗಡೆಗೆ ಏನು ಹಿಂದಿನ ಜನ್ಮಗಳ ವಾಸನೆಗಳಿರ್ತಾವೋ, ಅವರವರ ಕರ್ಮ ಯಾವ ತರದಲ್ಲಿ ಅವರನ್ನ ಬದುಕಿಗೆ ಒಡ್ತದೋ ಅದರಂತೆ ಅವರು ಆ ಆಸಕ್ತಿಯ ಕ್ಷೇತ್ರಗಳಲ್ಲಿ ಅವರು ತೊಡಗ್ತಾರೆ. ಇದನ್ನ ನಾವು ನೋಡ್ತಾ ಹೋದಾಗ ಸ್ಮರಣಾಸಕ್ತಿ ಅಂತ ಇವ್ರು ಬಳಸಿದ್ದಾರೆ ಅಂತ ಅನ್ಸುತ್ತೆ.
ಹಾಗೆ ನೋಡಿದಾಗ ಹೆಂಡತಿ ಆಸಕ್ತಿಗಳೇನು, ಹೆಂಡತಿ ಸ್ಮರಣೆ ಏನು, ಹೆಂಡತಿಯ ಸ್ಮೃತಿ ಏನು ಅನ್ನೋದ್ರ ಮೇಲೆ ನಿಂತಿರುತ್ತೆ. ಅವಳು ಹುಟ್ಟಿದ ಬೆಳೆದ ಸಂದರ್ಭಗಳು, ಅವಳ ಹಿಂದಿನ ಜನ್ಮಗಳ ಆ ಒಂದು ಜೀವನಗಳು, ಅದರ ಸ್ಮೃತಿ ಏನು ಒಳಗಡೆ ಆಸಕ್ತಿಗಳ ರೂಪದಲ್ಲಿ, ವಾಸನೆಗಳ ರೂಪದಲ್ಲಿ ಇರ್ತದೋ ಅದನ್ನು ದರ್ಶಿಸಬೇಕಾಗತ್ತೆ ಗಂಡನಾದವನು. ಹಾಗೆ ಹೆಂಡತಿ ಕೂಡ ಗಂಡನ ಆಸಕ್ತಿಗಳೇನು, ಗಂಡನ ಸ್ಮೃತಿ ಏನು, ಅವನ ಒಳಗಡೆ ಏನು ವಿಷಯಗಳಿದಾವೆ, ಅವನು ಯಾವ್ದ್ರಲ್ಲಿ ಅವನ ಆಸಕ್ತನಾಗಿದ್ದಾನೆ, ಯಾವ್ದ್ರಲ್ಲಿ ನಿರಾಸಕ್ತನಾಗಿದ್ದಾನೆ ಅಂತ ನೋಡ್ಕೊಂಡು ಅದಕ್ಕೆ ಅನುಗುಣವಾಗಿ ಅವನ ಅಂತರಂಗವನ್ನ ದರ್ಶಿಸ್ಬೇಕಾಗತ್ತೆ. ಸ್ವಲ್ಪ ಆಳವಾದ ತಿಳುವಳಿಕೆಯಿಂದ ಜೀವನವನ್ನ ಜೀವಿಸ್ಬೇಕಾಗತ್ತೆ. ದಾಂಪತ್ಯದಲ್ಲಿ ಅಲ್ಲಿ ಸ್ವಲ್ಪ ಎಚ್ಚರ ಮತ್ತು ಸಂಯಮ ಎರಡೂ ಬೇಕಾಗುತ್ತೆ. ಸ್ವಲ್ಪ ವೈರಾಗ್ಯವನ್ನು ಕೂಡ ಅಲ್ಲಿ ನಾವು ಪಾಲಿಸಬೇಕಾಗತ್ತೆ. ಈಗ ನಮಗೇನು ಇಷ್ಟ ಇಲ್ವೋ ಅದನ್ನ ನೀನು ತಿನ್ನಂಗಿಲ್ಲ ಅಂತ ಹೇಳಂಗಿಲ್ಲ. ಉದಾಹರಣೆಗೆ ಗಂಡ ಹೆಂಡತಿ ನನಗೆ ಮಾಂಸಾಹಾರ ಇಷ್ಟ ಅಂತ ಹೆಂಡತಿ ಹೇಳಿದ್ರೆ ನೀನ್ ತಿನ್ಬೇಡ ಅಂತ ಹೇಳಕ್ಕಾಗಲ್ಲ. ಹಂಗೇನೆ ನನಗೆ ಸಿಹಿ ಇಷ್ಟ ಇಲ್ಲ ಅಂತ ಹುಡುಗ ಅಂದ್ರೆ ನಾನು ಸಿಹಿ ತಿಂತೀನಿ ಅಂತ ಹೆಂಡತಿ ಆರ್ಡರ್ ಮಾಡಂಗಿಲ್ಲ. ಈ ತರದಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿಗಳು, ಅವಶ್ಯಕತೆಗಳು ಮತ್ತು ಅಗತ್ಯಗಳು ಮತ್ತು ಒಂದು ಸಮರಸ, ಸಮನ್ವಯ ಇವುಗಳ ಒಂದು ಚೌಕಟ್ಟೊಳಗಡೆಗೆ ಸಂಸಾರವನ್ನ ಅಥವಾ ದಾಂಪತ್ಯವನ್ನ ನಡೆಸಬೇಕಾಗುತ್ತೆ. ಆ ನಡವಳಿಕೆ ಅನ್ನೋದು ಅದ್ರ ಮೇಲೆ ಆಸಕ್ತಿಗಳ ಮೇಲೆ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾರೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ವಿರಸ ಜಾಸ್ತಿ ಆಗುತ್ತೆ, ಅಂತರ ಜಾಸ್ತಿ ಆಗುತ್ತೆ, ದಾಂಪತ್ಯ ನಡೆಯೋದಿಲ್ಲ, ಮುಗಿದೋಗುತ್ತೆ. ಸೊ ಅಷ್ಟೇ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಧನ್ಯವಾದ ಎಲ್ರಿಗೂ. ನಿಮಗೂ ನಮಸ್ಕಾರ, ಧನ್ಯವಾದಗಳು ಸರ್. ತುಂಬ ಸಂತೋಷ. ಮುಂದಿನ ವಾರನೂ ಮತ್ತೆ ಆಗಮಿಸಿ ನಮಗೆ ಹೀಗೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಎಲ್ರಿಗೂ ಓಂ ನಮಸ್ಕಾರ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.